Hello students, welcome back to new video. I am your Manjunath, mathematics lecturer. ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಹೇಳಿದಾಗೆ 5 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸನ್ನು ಡಿಸ್ಕಷನ್ ಮಾಡಿದ್ವಿ ಹೌದಲ್ಲ. ಸೊ ಪಾರ್ಟ್ ಡಿ, ಸೊ ನಿಮ್ಮ ಕ್ವಶನ್ ಪೇಪರಲ್ಲಿ ಪಾರ್ಟ್ ಡಿ ಒಳಗೆ ನಿಮ್ಗೆ ಏನಿರುತ್ತಪ್ಪ ಅಂದ್ರೆ 20 ಮಾರ್ಕ್ಸನ್ನು ನೀವು ಮ್ಯಾಕ್ಸಿಮಮ್ ತೊಗೋಬೋದು. ಸೊ ಔಟ್ ಆಫ್ ಎಷ್ಟು ಕ್ವಶನ್ಸು? 7 ಕ್ವಶನ್ಸ್. ಸೊ ಔಟ್ ಆಫ್ 7 ಕ್ವಶನ್ಸ್ ನೀವೇನು ಮಾಡಬೇಕು? ವಿ ಹ್ಯಾವ್ ಟು ಚೂಸ್. ಸೊ ರೈಟ್ ಏನು ಮಾಡಬೇಕು? ನೀವು 4 ಕ್ವಶನ್ಸನ್ನ ಬರೀಬೇಕು. ಸೊ ಈ 4 ಕ್ವಶನ್ಸ್ ಬರೆದ್ರಿ ಅಂದರೆ ನಿಮ್ಗೆ 20 ಮಾರ್ಕ್ಸ್ ಸಿಗುತ್ತೆ. ಸೊ ಇದನ್ನು ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಯಾವ ಕ್ವಶನ್ಸನ್ನು ಚೂಸ್ ಮಾಡಬೇಕು ಮತ್ತು ಯಾವ ಥರ ಬರೀಬೇಕು ಅಂತ ಹೇಳಿದ್ದೀನಿ. ಸೊ ಯಾವುದಾದ್ರು ಹೇಳಿದೆ ಅಂತಂದ್ರೆ ಕ್ವಶನ್ ನಂಬರ್ 42. ಸೊ ಈ ಕ್ವಶನ್ ಯಾವ ಚಾಪ್ಟ್ರಿಂದ ಬರುತ್ತಾ? ಸೆಕೆಂಡ್ ಆರ್ಡರ್ ಡೆರಿವೇಟಿವ್, ಹೌದಲ್ಲ. ಸೊ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಅನ್ನೋ ಕಾನ್ಸೆಪ್ಟಿಂದ ಕ್ವಶನ್ ನಂಬರ್ 42ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ದೆನ್ ಕ್ವಶನ್ ನಂಬರ್ 43. ಸೊ ಕ್ವಶನ್ ನಂಬರ್ 43ಇಂದ ನಾವು ಏನು ಮಾಡಿದ್ವಿ? ಇಂಟಿಗ್ರಲ್ಸ್ ಚಾಪ್ಟರಿಂದ ಡಿಸ್ಕಷನ್ ಮಾಡಿದ್ವಿ, ಹೌದಲ್ಲ. ಸೊ ಕ್ವಶನ್ ನಂಬರ್ 43ಇಂದ ನಾವು ಇಂಟಿಗ್ರಲ್ಸ್ ಚಾಪ್ಟರಿಂದ 5 ಮಾರ್ಕ್ಸನ್ನು ಡಿಸ್ಕಷನ್ ಮಾಡಿವಿ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 44. ಸೊ ಕ್ವಶನ್ ನಂಬರ್ 44ಅಲ್ಲಿ ನಾವು ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್, ಸೊ ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್ ಕ್ವಶನ್ಸನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇದರಲ್ಲಿ ಬೇಸಿಕಲಿ ಇಂಪಾರ್ಟೆಂಟ್ ಅಂತ ಹೇಳಬೇಕಂತಂದ್ರೆ ಸರ್ಕಲ್ ಮೇಲೆ ಬರೋದಾಗಲಿ ಆ್ಯಂಡ್ ಎಲಿಪ್ಸ್ ಮೇಲೆ ಬರೋದಾಗಲಿ, ಇವೆರಡು ಕ್ವಶನ್ ಮೋಸ್ಟ್ ಇಂಪಾರ್ಟೆಂಟ್. ಮ್ಯಾಕ್ಸಿಮಮ್ ಟೈಮ್ಸ್ ಇವೇ ಕೇಳಿರ್ತಾರೆ. ಕ್ಲಿಯರ್? ಸೊ ಕ್ವಶನ್ ನಂಬರ್ 42, 43, 44 ಅಂತಂದ್ರೆ ಈ ಮೂರು ಚಾಪ್ಟರಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು. ಆ್ಯಂಡ್ ದ ಲಾಸ್ಟ್ ಒನ್ ಕ್ವಶನ್ ನಂಬರ್ 45. ಸೊ ಕ್ವಶನ್ ನಂಬರ್ 45ಗೆ ನಾವು ಏನಂತ ಹೇಳಿದ್ದೆ? ಡಿಫ್ರೆನ್ಷಿಯಲ್ ಈಕ್ವೇಷನ್. ಸೊ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್. ಸೊ ಡಿಫ್ರೆನ್ಷಿಯಲ್ ಈಕ್ವೇಷನ್ನ ನೀವು ಪ್ರಾಕ್ಟೀಸ್ ಮಾಡಿದ್ರಿ ಅಂತಂದ್ರೆ ಹಾರ್ಡ್ಲಿ 5 to 6 ಕ್ವಶನ್ಸ್ನ ನೀವು ಪ್ರಾಕ್ಟೀಸ್ ಮಾಡಿದ್ರಿ ಅಂತಂದ್ರೆ ನಿಮ್ಗೆ ಆರಾಮಾಗಿ 5 ಮಾರ್ಕ್ಸನ್ನು ತೊಗೋಬೋದು. ಸೊ ಈ 4 ಚಾಪ್ಟರ್ ಬಗ್ಗೆ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಈ 4 ಚಾಪ್ಟರಿಂದ ನೀವು ಒಂದೊಂದು ಕ್ವಶನ್ನ ಬರೆದ್ರೆ ನಿಮ್ಗೆ 20 ಮಾರ್ಕ್ಸು ಬರುತ್ತೆ. ಓಕೆ, ಈಗ ನೆಕ್ಸ್ಟು ಏನಪ್ಪ ಅಂತಂದ್ರೆ, ಸೊ ಒಂದಿಷ್ಟು ಜನ ಕೇಳ್ಬೋದು, ನಾವು ಈ 4 ಚಾಪ್ಟರ್ನ ಬಿಟ್ಟು ಬೇರೆ ಏನಾದರೂ ಮಾಡ್ಬೋದಾ ಸರ್ ಅಂತ. ಹೌದು, ಪಾಸಿಬಿಲಿಟಿ ಐತಿ. ಯಾಕಂದ್ರೆ ಈ 4 ಚಾಪ್ಟರ್ನ ನಾನು ಎದಕ್ಕೆ ಮೇನ್ಲಿ ಕಾನ್ಸಂಟ್ರೇಟ್ ಮಾಡತ್ತೀನಿ ಅಂತಂದ್ರೆ, ಈ 4 ಚಾಪ್ಟರ್ ನೀವು ಪರ್ಫೆಕ್ಟ್ ಆದ್ರಿ ಅಂತಂದ್ರೆ ರಿಮೈನಿಂಗ್ ಚಾಪ್ಟರ್ಸ್ ಅದಾವೆ ಇನ್ನೂ ಒಂದಿಷ್ಟು. ಯಾವುದು? ಮ್ಯಾಟ್ರೈಸಸ್ ಆ್ಯಂಡ್ ಅಗೇನ್ ಇನ್ನೊಂದು ಯಾವುದು? ಡಿಟರ್ಮಿನೆಂಟ್. ಸೊ ಇವೆರಡು ಚಾಪ್ಟ್ರು ತುಂಬ ಬೇಸಿಕ್ ಇರುತ್ತೆ, ಹೌದಲ್ಲ. ಸೊ ಎದಕ್ಕಪ್ಪ ಅಂತಂದರೆ ಜಸ್ಟ್ ನಿಮಗೆ ಮಲ್ಟಿಪ್ಲಿಕೇಶನ್ನು ಮತ್ತು ಡಿವಿಷನ್ನು, ಎಡಿಷನ್ನು, ಸಬ್ಸ್ಟ್ರಾಕ್ಷನ್ ಬಂದರೆ ಸಾಕು. ಇವೆರಡು ಚಾಪ್ಟರಿಂದ ಆರಾಮಾಗಿ ನೀವು 10 ಮಾರ್ಕ್ಸ್ ತೊಗೋಬೋದು. ಸೊ ಇವೆರಡು ಚಾಪ್ಟರ್ನ ನೀವು ಆಪ್ಷನಲ್ ಆಗಿ ಇಟ್ಕೊಂಡು ಇವು 4 ಚಾಪ್ಟರ್ನ ನೀವು ಜಾಸ್ತಿ ಪ್ರಾಕ್ಟೀಸ್ ಮಾಡಿದ್ರಿ ಅಂತಂದ್ರೆ, ಸಪೋಸ್ ನಾ ಹೇಳಿದ್ರಾಗ ಯಾವುದಾದ್ರು ಕ್ವಶನ್ ಇದ್ರೆ 4ರಾಗ ಬಂದಿರಲಿಲ್ಲ ಅಂದ್ರೆ ನೀವು ಒಬ್ವಿಯಸ್ಲಿ ಇವೆರಡು ಚಾಪ್ಟರಿಂದ ಚೂಸ್ ಮಾಡಿ ಬರಿಬೋದು. ಸೊ ಏನಪ್ಪ ಪಾಯಿಂಟ್ 2ನ ಹೇಳತ್ತಿದ್ದು ಇಷ್ಟು ಸ್ಟ್ರೆಸ್ ಮಾಡಿ ಅಂತಂದ್ರೆ, ಪಾರ್ಟ್ ಡಿಯಿಂದ ನೀವು 20 ಮಾರ್ಕ್ಸನ್ನ ಕಂಪಲ್ಸರಿ ಔಟ್ ಆಫ್ ಔಟ್ ತೊಗೋಬೇಕು. ಸೊ ಇದನ್ನು ನೀವು ಮಾಡಿಬಿಟ್ರಿ ಅಂತಂದ್ರೆ ವಿದಿನ್ 25 ಮಿನಿಟ್ಸ್. ಸೊ ವಿದಿನ್ 25 ಮಿನಿಟ್ಸ್ ಒಳಗೆ ನೀವು ಇದನ್ನು ಬರೆದ್ರಿ ಅಂತಂದ್ರೆ, ಸೊ ನೆಕ್ಸ್ಟ್ ಪಾರ್ಟ್ ಬರೆಯೋಕೆ ನಿಮ್ಗೆ ವೆರಿ ಈಸಿ. ಸೊ ನೆಕ್ಸ್ಟ್ ಪಾರ್ಟ್ ಬರೀಬೇಕಪ್ಪ ಅಂತಂದ್ರೆ, ಸೊ ಫಸ್ಟ್ ಆಫ್ ಆಲ್ ನೀವು ಪಾರ್ಟ್ ಡಿನ ಫಸ್ಟ್ ಚೂಸ್ ಮಾಡಬೇಕು. ದೆನ್ ಈ ಪಾರ್ಟ್ ಡಿನ ನೀವು ಸಾಲ್ವ್ ಮಾಡಿದ ಮೇಲೆ ನೆಕ್ಸ್ಟು ನೀವು ಯಾವುದೇ ಕಡೆ ಕಾನ್ಸಂಟ್ರೇಟ್ ಮಾಡಬೇಕಪ್ಪ ಅಂತಂದ್ರೆ ಪಾರ್ಟ್ ಇ. ಸೊ ಪಾರ್ಟ್ ಇ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡಬೇಕು. ಸೊ ಪಾರ್ಟ್ ಇ ಒಳಗೆ ನಿಮಗೆ ಟೋಟಲ್ ಆಗಿ 10 ಮಾರ್ಕ್ಸೇ ಸಿಗುತ್ತೆ, ಹೌದಲ್ಲ. ಸೊ ಈ 10 ಮಾರ್ಕ್ಸ್ನ ಯಾವ ಥರ ಡಿಸ್ಟ್ರಿಬ್ಯೂಟ್ ಮಾಡಿರ್ತಾರೆ ರೀ? ಒಂದು 6 ಮಾರ್ಕ್ಸ್ ಕ್ವಶನ್ನು ಪ್ಲಸ್ ಒಂದು 4 ಮಾರ್ಕ್ಸ್ ಕ್ವಶನ್. ಸೊ ಕಂಪಲ್ಸರಿ ಅವರು ಸ್ಪೆಸಿಫಿಕ್ ಆಗಿ ಹೇಳಿಬಿಟ್ಟಿದ್ದಾರೆ. 6 ಮಾರ್ಕ್ಸ್ ಕ್ವಶನನ್ನು ಅವರು ಕೇಳಿದರೆ ಇಂಟಿಗ್ರೇಷನ್ ಮೇಲೆ ಕೇಳಬೇಕು ಆರ್ LPP ಕ್ವಶನ್ ಕೇಳಬೇಕು. ಆ್ಯಂಡ್ 4 ಮಾರ್ಕ್ಸ್ ಕ್ವಶನನ್ನು ಯಾವುದೇ ರೀತಿ ಅವರು ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ? ಒಂದು ಕಂಟಿನ್ಯೂಟಿ ಮೇಲೆ ಕೇಳಬೇಕು ಆರ್ ಇನ್ನೊಂದು ಯಾವುದಪ್ಪ ಅಂದರೆ ಡಿಟರ್ಮಿನೆಂಟ್ ಮೇಲೆ ಕೇಳಬೇಕು. ಸೊ ಎರಡೇ ಪಾಸಿಬಿಲಿಟಿ ಇರೋದು. ಸೊ ಎರಡು ಪಾಸಿಬಿಲಿಟಿನ ನೀವು ಯೂಸ್ ಮಾಡಿಕೊಂಡು ಯಾವುದನ್ನು ಜಾಸ್ತಿ ಪ್ರಾಕ್ಟೀಸ್ ಮಾಡಬೇಕು, ಯಾವುದು ಈಸಿ ಆಗುತ್ತೆ ಅನ್ನೋದನ್ನು ಕಾನ್ಸಂಟ್ರೇಟ್ ಮಾಡಬೇಕು ನೀವು. ಕ್ಲಿಯರ್? ಸೊ ಇವತ್ತು ನಾನು ಈ ವಿಡಿಯೋದಲ್ಲಿ ಏನು ಹೇಳ್ತಿದ್ದೇನೆ ಅಂತಂದರೆ, ಸೊ ಫಸ್ಟ್ ಆಫ್ ಆಲ್ 6 ಮಾರ್ಕ್ಸಿಗೆ ನಾವು ಇಂಟಿಗ್ರೇಷನನ್ನು ವೆರಿ ಈಸಿಯಾಗಿ ಸಾಲ್ವ್ ಮಾಡೋದನ್ನು ಹೇಳ್ಕೊಡ್ತೀನಿ. ಯಾಕಂದರೆ LPPನ ತುಂಬ ಜನ ಸ್ಟೂಡೆಂಟ್ಸು ಗ್ರಾಫ್ ತಪ್ಪು ಮಾಡ್ತಾರೆ. ಸೊ ಅಲ್ಲಿ ಫಿಸಿಬಲ್ ರೀಸನನ್ನು ಮಿಸ್ಟೇಕ್ ಮಾಡೋದಾಗಲಿ, ಕಾರ್ನರ್ ಪಾಯಿಂಟ್ಸ್ನ ಮಿಸ್ಟೇಕ್ ಮಾಡೋದಾಗಲಿ, ಈ ಥರ ಮಿಸ್ಟೇಕ್ ಭಾಳ ಆಗುತ್ತೆ. ಆ್ಯಂಡ್ ಈ LPPನ ಸಾಲ್ವ್ ಮಾಡಬೇಕಂದ್ರೆ ನಿಮಗೆ ಮಿನಿಮಮ್ 10 ಮಿನಿಟ್ಸ್ ಆದರೂ ಬೇಕು. ಸೊ ಸಪೋಸ್ ನೀವು LPP ಬದಲಿ ಇಂಟಿಗ್ರೇಷನ್ನ ಚೂಸ್ ಮಾಡಿದ್ರಿ ಅಂತಂದ್ರೆ ಮಿನಿಮಮ್ ಕಡಿಮೆ ಅಂದ್ರೂ ನೀವು 5 ನಿಮಿಷ ಒಳಗೆ ಆರಾಮಾಗಿ ಬರೆದು ಮುಗಿಸ್ಬೋದು. ಸೊ ನಿಮ್ಗೆ ಇಲ್ಲಿ 5 ಮಿನಿಟ್ಸ್ ಮತ್ತು ನಿಮ್ಗೇನಾಗುತ್ತೆ? ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ಅದೇ ಥರ 4 ಮಾರ್ಕ್ಸ್ ಒಳಗೆ ಕಂಟಿನ್ಯೂಟಿ ಒಂದು ಕ್ವಶನ್ ಬರುತ್ತಾ, ಅಥವಾ ಅದ್ರದ್ದು ಇನ್ನೊಂದು ಆಪ್ಷನ್ ಆಗಿ ನಿಮ್ಗೆ ಡಿಟರ್ಮಿನೆಂಟ್ ಮೇಲೆ ಕ್ವಶನ್ ಬರುತ್ತೆ. ಸೊ ಇಲ್ಲಿ ನೀವು ಯಾವ್ದು ಬೇಕಾದರೂ ಚೂಸ್ ಮಾಡ್ಬೋದು. ಬೋತ್ ಆರ್ ವೆರಿ ಈಸಿ. ಸೊ ಯಾವ್ದು ಬೇಕಾದರೂ ನೀವು ಚೂಸ್ ಮಾಡಿ 4 ಮಾರ್ಕ್ಸ್ ತೊಗೋಬೋದು. ಸೊ ಇವತ್ತಿನ ವಿಡಿಯೋದಲ್ಲಿ ನಾವೇನು ಮಾಡೋಣ ಅಂತಂದರೆ, ಫಸ್ಟು
ಪಾರ್ಟ್ ಇ ಒಳಗೆ ಬರುವಂಥ ಇಂಟಿಗ್ರೇಷನ್ ಮೇಲೆ ಬರುವಂಥ 6 ಮಾರ್ಕ್ಸ್ ಕ್ವಶನ್ ಯಾವ ಇಂಪಾರ್ಟೆಂಟ್ ಅಂತ ಡಿಸ್ಕಷನ್ ಮಾಡೋಣ. ಓಕೆ, ಕ್ವಶನ್ ನಂಬರ್ ಇವಾಗ 6 ಮಾರ್ಕ್ಸಿಂದ ನಾವು ಸ್ಟಾರ್ಟ್ ಮಾಡಬೇಕು. ಸೊ 6 ಮಾರ್ಕ್ಸನ್ನು ಯಾವ ಥರ ಕ್ವಶನ್ಸ್ ಕೇಳ್ತಾರೆ ಅಂತ ನಾ ಈಗ ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ತೀನಿ. ನೀವು ಅಷ್ಟು ಕ್ವಶನ್ಸನ್ನು ಜಸ್ಟ್ ಪ್ರಾಕ್ಟೀಸ್ ಮಾಡಿದರೆ ಸಾಕು, ನೀವು ಆರಾಮಾಗಿ ಇದ್ರೊಳಗೆ 6 ಮಾರ್ಕ್ಸ್ ತೊಗೋಬೋದು. ಸೊ ಯಾವ ಥರ ಕ್ವಶನ್ ಕೇಳ್ತಾರೆ? ಫಸ್ಟ್ ಒನ್, ಪ್ರೂವ್ ದ್ಯಾಟ್ ಇಂಟಿಗ್ರೇಷನ್ ಆಫ್ a to b f of x into dx which is equal to integration over a to b f of a plus b minus x into dx and hence find integration over pi by 6 to pi by 3 1 divided by 1 plus square root of tan x ವಿತ್ ರೆಸ್ಪೆಕ್ಟ್ ಟು ಡಿ ಎಕ್ಸ್. ಸೊ ಈ ಥರ ನಿಮ್ಮದು ಕ್ವಶನ್ ಇರುತ್ತೆ, ಹೌದಾ? ಸೊ ಇಲ್ಲಿ ಏನು ಮಾಡಿದ್ದಾರೆ ನಿಮ್ಗೆ ಅವರು ಪ್ರೂವ್ ದ್ಯಾಟ್ ಅಂತ ಹೇಳಿ ಒಂದು ಪ್ರಾಪರ್ಟಿ ಕ್ವಶನನ್ನು ಕೊಟ್ಟಿರ್ತಾರೆ 6 ಮಾರ್ಕ್ಸಿಗೆ. ಸೊ ನೀವೇನು ಮಾಡಬೇಕು, ಇದನ್ನು ವಿತ್ ಪ್ರೂಫ್ ಸಾಲ್ವ್ ಮಾಡಬೇಕು. ಸೊ ಇನ್ನು ಸಾಲ್ವ್ ಮಾಡಿದ ಮೇಲೆ ನೆಕ್ಸ್ಟು ಇದ್ರದ್ದು ರೆಸ್ಪೆಕ್ಟಿವ್ ಒಂದು ಪ್ರಾಬ್ಲಮ್ನ ಕೊಟ್ಟಿರ್ತಾರೆ. ಸೊ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ರೆ ಅಂದರೆ ಎಲ್ಲ ಟೋಟಲ್ ಕೂಡಿ ನಿಮ್ಗೆ 6 ಮಾರ್ಕ್ಸ್ ಅಂತ ಕನ್ಸಿಡರ್ ಆಗುತ್ತೆ. ಸೊ ಇದನ್ನೇನು ಮಾಡಬೇಕು? ವೆರಿ ಸಿಂಪಲ್. ಸೊ ಏನು ಕೊಟ್ಟಿರ್ತಾರೆ, ಫಸ್ಟ್ ಕೊಟ್ಟಿರೋಂಥ ಈಕ್ವೇಷನ್ ಒಳಗೆ LHS ಇರುತ್ತೆ ಆ್ಯಂಡ್ RHS ಇರುತ್ತೆ. ಸೊ ನಾನು ಏನು ಮಾಡ್ತೀನಿ ಇವಾಗ, ಪುಟ್ ಟಿ ಈಸ್ ಈಕ್ವಲ್ ಟು, ಸೊ RHS ಪಾರ್ಟ್ ಒಳಗೆ ಒಂದು ಬ್ರ್ಯಾಕೆಟ್ ಒಳಗೆ ಒಂದು ಟರ್ಮ್ ಇರುತ್ತಲ್ಲ, ಇದನ್ನು ಟಿ ಅಂತ ಕನ್ಸಿಡರ್ ಮಾಡಿರಿ. ಸೊ ಟಿ ಈಸ್ ಈಕ್ವಲ್ ಟು a ಪ್ಲಸ್ ಬಿ ಮೈನಸ್ ಎಕ್ಸ್ ಆಗುತ್ತೆ. ಕ್ಲಿಯರ್? ಸೊ ಬಂದಿರುವಂಥ ಟರ್ಮ್ ಏನು ಮಾಡಬೇಕೀಗ? ಡಿಫ್ರೆನ್ಷಿಯೇಟ್ ಮಾಡಬೇಕು. ಸೊ ಸಿಂಪ್ಲಿ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಮಾಡ್ತೀನಿ. ಸೊ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದ ಮೇಲೆ ಸೊ ಏನಾಗುತ್ತೆ ಇದು ಟರ್ಮು ಡಿ ಟಿ ವಿಚ್ ಈಸ್ ಈಕ್ವಲ್ ಟು ಡಿಫ್ರೆನ್ಷಿಯೇಷನ್ ಆಫ್ ಎ ವ್ಯಾಲ್ಯೂ ಏನಾಗುತ್ತಾ? 0 ಆಗುತ್ತಾ? ಡಿಫ್ರೆನ್ಷಿಯೇಷನ್ ಆಫ್ ಬಿ ವ್ಯಾಲ್ಯೂಗೂ 0 ಆಗುತ್ತಾ? ಸೊ ಡಿಫ್ರೆನ್ಷಿಯೇಷನ್ ಆಫ್ ಮೈನಸ್ ಎಕ್ಸ್ ಏನಾಗುತ್ತಾ? ಮೈನಸ್ ಇಂಟು ಡಿ ಎಕ್ಸ್ ಆಗುತ್ತೆ. ಸೊ ನೀವು ಈ ಥರ ಬರಿಬೋದು, ಅಥವಾ ಡಿ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಡಿ ಟಿ ಅಂತಾದರೂ ಬರಿಬೋದು. ಸೊ ಬೋತ್ ಆರ್ ಕರೆಕ್ಟ್. ದೆನ್ ಇವಾಗ ಏನು ಮಾಡಿದ್ವಿ ನಾವು, ಟಿ ಅಂತ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು ಅದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ವಿ. ಸೊ ನಾವು ಇವಾಗ ಒನ್ ಟರ್ಮ್ ಬರೀಬೇಕು. ಏನು? ಇಂಟಿಗ್ರೇಷನ್ನು ವೆನ್ ಟಿ ಎಕ್ಸ್ ಈಸ್ ಈಕ್ವಲ್ ಟು ಎ, ವೆನ್ ಎಕ್ಸ್ ಈಸ್ ಈಕ್ವಲ್ ಟು ಎ ದೆನ್ ಟಿ ಈಸ್ ಈಕ್ವಲ್ ಟು ಬಿ. Clear? So when x is equal to a, then t is equal to b, and when t is equal to a, then x is equal to b. So ಏನು ಮಾಡಿದ್ದೀನಿ ನಾನು, when x is equal to a, then t is equal to b, and again when t is equal to a, then x is equal to b. ಈ ಟರ್ಮ್ನ ಬರೆದು ನೆಕ್ಸ್ಟ್ ನೀವೇನು ಮಾಡಬೇಕು, ಡೈರೆಕ್ಟಾಗಿ RHS ಪಾರ್ಟ್ನ ತೊಗೋಬೇಕು. ಸೊ RHS ಪಾರ್ಟ್ ಐತೆ ನಿಮ್ಮ ಕಡೆ, ಹೌದಾ? ಸೊ RHS ಪಾರ್ಟ್ ಏನು? ಇಂಟಿಗ್ರೇಷನ್ a to b f of a ಪ್ಲಸ್ ಬಿ ಮೈನಸ್ ಎಕ್ಸ್ ಇಂಟು ಡಿ ಎಕ್ಸ್. ಸೊ ಇವಾಗ ಏನು ಮಾಡಬೇಕು, ಸಬ್ಸ್ಟಿಟ್ಯೂಟ್ ಮಾಡ್ಕೊತ ಹೋಗಬೇಕು. ಸೊ ನಾವು ಫಸ್ಟ್ ಟರ್ಮ್ ಏನಿರುತ್ತೆ ಇಲ್ಲಿ, ಎಕ್ಸ್ ಈಕ್ವಲ್ ಟು ಎ ದೆನ್ ಟಿ ಈಕ್ವಲ್ ಟು ಬಿ ಅಂತ ಐತಿ, ಹೌದಲ್ಲ? ಸೊ ನೆಕ್ಸ್ಟ್ ಏನು ಮಾಡಬೇಕು, ಟಿ ಈಕ್ವಲ್ ಟು ಎ ಆ್ಯಂಡ್ ಎಕ್ಸ್ ಈಕ್ವಲ್ ಟು ಬಿ ಅಂತ ಪುಟ್ ಮಾಡಬೇಕು. ಸೊ ಇಲ್ಲಿ ಏನಾಗುತ್ತೆ ಇವಾಗ ಟರ್ಮ್ ಇದು, ಸೊ ಇಲ್ಲಿ ಬಿ ಬರುತ್ತಾ, ದೆನ್ ಇಲ್ಲಿ ಎ ಬರುತ್ತಾ, ದೆನ್ ಎಫ್ ಆ್ಯಸ್ ಇಟ್ ಇಸ್ ಬರೀತೀರಿ. ದಿಸ್ ಹೋಲ್ ಟರ್ಮ್ ಕ್ಯಾನ್ ಬಿ ಟೇಕನ್ ಆ್ಯಸ್ ಟಿ. ಸೊ ಎಲ್ಲ ಟರ್ಮ್ ನಾವು ಟಿ ಅಂತ ತೊಗೊಂಡಿವಿ. ಸೊ ಎಫ್ ಆಫ್ ಟಿ ಇಂಟು, ಸೊ ಡಿ ಎಕ್ಸ್ ಅಂದರೆ ಏನು? ನಮ್ಗೆ ಬಂದಿರುತ್ತೆ ಇಲ್ಲಿ ವ್ಯಾಲ್ಯೂ, ಹೌದಾ? ಸೊ ಡಿ ಎಕ್ಸ್ ವಿ ಕ್ಯಾನ್ ರೈಟ್ ಮೈನಸ್ ಡಿ ಟಿ. ಇಸ್ ಇಟ್ ಕ್ಲಿಯರ್? ಸೊ RHS ಪಾರ್ಟ್ನ ಕನ್ಸಿಡರ್ ಮಾಡಿದ್ದೀವಿ. ಈ RHS ಪಾರ್ಟಿಂದ ಏನು ಮಾಡಬೇಕು, ಇಂಟಿಗ್ರೇಷನ್ ಎ ಟು ಬಿ ಎಫ್ ಆಫ್ ಎ ಪ್ಲಸ್ ಬಿ ಮೈನಸ್ ಎಕ್ಸ್ ಇಂಟು ಡಿ ಎಕ್ಸ್. ಸೊ ವಿಚ್ ಈಸ್ ಈಕ್ವಲ್ ಟು, ಸೊ ಇಲ್ಲೇನಾಗುತ್ತಾ, ಲಿಮಿಟು ಎರಡು ಅಪ್ಪರ್ ಆ್ಯಂಡ್ ಲೋವರು ಚೇಂಜ್ ಆಗುತ್ತೆ. ಸೊ ಬಿ ಟು ಎ ಆಗುತ್ತೆ, ದೆನ್ ಎಫ್ ಆಫ್ ಟಿ ಮೈನಸ್ ಡಿ ಟಿ. ದೆನ್ ವಿ ಆಲ್ರೆಡಿ ನೋ ಒನ್ ಫಾರ್ಮುಲಾ. ಏನಪ್ಪ ಫಾರ್ಮುಲಾ ಅಂತಂದ್ರೆ, we know that formula, integration a to b f of x is equal to f of x into dx which is equal to minus of b to a f of x into dx. ಸೊ ಏನಾದರೂ ಲಿಮಿಟು, ಇಂಟಿಗ್ರೇಷನ್ದು ಲಿಮಿಟು ಎ ಟು ಬಿ ಇದ್ದಾಗ ನಮಗೆ ಬಿ ಟು ಎ ಬೇಕಾಗಿತ್ತು ಅಂದರೆ ಮೈನಸ್ ಆಫ್ ಅಂತ ಬರ್ಕೋಬೇಕು. ಇದು ಒಂದು ಪ್ರಾಪರ್ಟಿ. ಸೊ ಅನದರ್ ಪ್ರಾಪರ್ಟಿ ಏನು, ಇನ್ನೊಂದು ಇಂಟಿಗ್ರೇಷನ್ ಓವರ್ ಎ ಟು ಬಿ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್, ಇಟ್ ಕ್ಯಾನ್ ಬಿ ರಿಟರ್ನ್ ಆ್ಯಸ್ integration over a to b f of t into dt. These are the most important properties. ಸೊ ಈ ಪ್ರಾಪರ್ಟೀಸನ್ನ ಯೂಸ್ ಮಾಡಿಕೊಂಡು ನಾವು ಈ ಥೆರಮ್ನ ಕಂಪ್ಲೀಟ್ ಮಾಡಬೇಕು. ದೆನ್ ಇಲ್ಲೇನೈತಿ, ಇಂಟಿಗ್ರೇಷನ್ ಓವರ್ ಬಿ ಟು ಎ ಎಫ್ ಆಫ್ ಟಿ ಇಂಟು ಮೈನಸ್ ಡಿ ಟಿ ಇರೋದನ್ನು ನಾವೇನಂತ ಬರಿಬೋದು ಈಗ, ಇಂಟಿಗ್ರೇಷನ್ ಓವರ್ ಎ ಟು ಬಿ ಆ್ಯಂಡ್ ಎಫ್ ಆಫ್ ಟಿ ಇಂಟು ಡಿ ಟಿ ಅಂತ ಬರಿಬೋದು. ಕ್ಲಿಯರ್? ಸೊ ಮೈನಸ್ ಟರ್ಮ್ನ ಹೊರಗೆ ತೆಗೆದು ಅವಾಗ ನಾವು ಮೈನಸ್ ಟರ್ಮ್ನ ಕ್ಯಾನ್ಸಲ್ ಮಾಡಿದರೆ ನಮ್ಗೆ ಇಲ್ಲಿ ಏನಾಗುತ್ತೆ, ಇದು ಇಂಟಿಗ್ರೇಷನ್ನು ಓವರ್ ಚೇಂಜ್ ಆಗುತ್ತೆ. ಸೊ ಬಿ ಟು ಎ ಇರೋದ್ರಿಂದ ಇದು ಏನಾಗುತ್ತೆ, ಇಲ್ಲಿ ಎ ಟು ಬಿ ಆಗುತ್ತೆ. ಎದಕ್ಕಪ್ಪ ಅಂದರೆ ಇಲ್ಲಿ ರೀಸನ್ ಐತಿ. ಕ್ಲಿಯರ್?
ಸೊ ಇದಕ್ಕೆ ಈ ಫಾರ್ಮುಲಾ ಅಂದು ರೀಸನನ್ನು ನಾವು ಬರಿಬೋದು. ದೆನ್ ಎಫ್ ಆಫ್ ಟಿನ ಈಗ ಅಗೇನ್ ಏನು ಮಾಡ್ಬೋದು ನಾವು ಸೆಕೆಂಡ್ ಪ್ರಾಪರ್ಟಿನ ಯೂಸ್ ಮಾಡಿಕೊಂಡು ಇಂಟಿಗ್ರೇಷನ್ ಓವರ್ ಎ ಟು ಬಿ ಎಫ್ ಆಫ್ ಟಿ ಇಂಟು ಡಿ ಟಿ ಕ್ಯಾನ್ ಬಿ ರಿಟರ್ನ್ ಆ್ಯಸ್ ಎಫ್ ಆಫ್ ಎಕ್ಸ್ ಇಂಟು ಡಿ ಟಿ. ಸೊ ನೋಡಿರಿ ನಾವು ಆರ್ ಎಚ್ ಎಸ್ಸನ್ನು ತೊಗೊಂಡಿದ್ವಿ. ಸೊ ವಿ ಗೆಟ್ ಎಲ್ ಎಚ್ ಎಸ್. ಸೊ ನಮಗೇನು ಸಿಕ್ತು ಟರ್ಮು ಎಲ್ ಎಚ್ ಎಸ್ ಟರ್ಮ್ ಸಿಕ್ತು. ಸೊ ನಾವು ಸ್ಟಾರ್ಟ್ ಮಾಡಿದ್ದು ಆರ್ ಎಚ್ ಎಸ್ಸಿಂದ ಸ್ಟಾರ್ಟ್ ಮಾಡಿದ್ವಿ. ಸೊ ಪ್ರಾಪರ್ಟೀಸನ್ನ ಅಪ್ಲೈ ಮಾಡಿ ಸಾಲ್ವ್ ಮಾಡ್ಕೊತ ಬಂದ್ವಿ ಅಂತಂದ್ರೆ ನಮಗೇನು ಸಿಗುತ್ತೆ ಎಲ್ ಎಚ್ ಎಸ್ ಪಾರ್ಟ್ ಸಿಗುತ್ತೆ. ಸೊ ಇಲ್ಲಿಗೆ ನಮ್ದು ಏನಾಯಿತು ಥಿಯರಮ್ ಕಂಪ್ಲೀಟ್ ಆಯಿತು. ಸೊ ಥಿಯರಮ್ ಕಂಪ್ಲೀಟ್ ಆದಮೇಲೆ ಇದಕ್ಕೆ 3 ಮಾರ್ಕ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ ಅವರು. ನೆಕ್ಸ್ಟು ಈ ಥಿಯರಮನ್ನು ಯೂಸ್ ಮಾಡಿಕೊಂಡು ನಾವೇನು ಮಾಡಬೇಕು, ಒಂದು ಪ್ರಾಬ್ಲಮ್ ಕೊಟ್ಟಿರ್ತಾರೆ. ಸೊ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು. ಓಕೆ, ಈಗ ಥಿಯರಮನ್ನು ನಾವು ಸಾಲ್ವ್ ಮಾಡಿದ್ದು ಆಯಿತು. ಸೊ ಈಗ ಅದ್ರ ಥಿಯರಮ್ ರಿಲೇಟೆಡ್ ಒಂದು ಪ್ರಾಬ್ಲಮ್ ಕೊಟ್ಟಿರ್ತಾರೆ. ಸೊ ಅದೇನು ಪ್ರಾಬ್ಲಮ್ಮು, ಸೊ ಇಂಟಿಗ್ರೇಷನ್ ಓವರ್ ಪೈ ಬೈ 6 ಟು ಪೈ ಬೈ 3 1 ಡಿವೈಡೆಡ್ ಬೈ 1 ಪ್ಲಸ್ ಟ್ಯಾನ್ ಎಕ್ಸ್ ರೂಟ್ ಕ್ಲಿಯರ್. ಸೊ ಇಂಟು ಡಿ ಎಕ್ಸ್ ಅಂತ ಐತಿ. ಸೊ ಈ ಪ್ರಾಬ್ಲಮ್ನ ನಾವು ಸಾಲ್ವ್ ಮಾಡಬೇಕು. ಸೊ ಫಸ್ಟ್ ಆಫ್ ಆಲ್ ನಾವು ಇದನ್ನು ಮಾಡಿಫೈ ಮಾಡಿಕೊಂಡು ಚೇಂಜ್ ಮಾಡ್ಕೋಬೇಕು. ಸೊ 1 ಡಿವೈಡ್ ಬೈ 1 ಪ್ಲಸ್ ರೂಟ್ ಆಫ್ ಟ್ಯಾನ್ ಎಕ್ಸ್ ಇರೋದನ್ನು, ಸೊ ಟ್ಯಾನನ್ನು ವಿ ಕ್ಯಾನ್ ರೈಟ್ ಸೈನ್ ಬೈ ಕಾಸ್. ಸೊ ಇದೆಲ್ಲರಿಗೂ ಗೊತ್ತೈತಲ್ಲ. ಸೊ ಟ್ಯಾನನ್ನು ನಾವು ಸೈನ್ ಬೈ ಕಾಸ್ ಅಂತ ಚೇಂಜ್ ಮಾಡ್ಬೋದು. ಸೊ ಅವಾಗ ಇದೇನಾಗುತ್ತೆ ಟರ್ಮು ಪೈ ಬೈ 6 ಇಂಟಿಗ್ರೇಷನ್ ಆ್ಯಂಡ್ ಪೈ ಬೈ 3. ಸೊ ಇಲ್ಲಿರುವಂಥ ಟರ್ಮು ಸೈನ್ ಬೈ ಕಾಸ್ ಆಗುತ್ತೆ. ಸೈನ್ ಡಿವೈಡೆಡ್ ಬೈ ಕಾಸ್ ಇರೋದನ್ನ ಟರ್ಮ್ ಮೇಲೆ ಹೋಗಿ ಸೊ ಸ್ಕ್ವೇರ್ ರೂಟ್ ಆಫ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ ಕಾಸ್ ಎಕ್ಸ್ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಸೈನ್ ಎಕ್ಸ್ ಅಂತ ಬರುತ್ತೆ ಇಂಟು ಡಿ ಎಕ್ಸ್. ಸೊ ಈ ಇಕ್ವೇಷನ್ನ ನೀವೇನು ಮಾಡಬೇಕು, ಕನ್ಸಿಡರ್ ಇಕ್ವೇಷನ್ ಆ್ಯಸ್ ನಂಬರ್ 1. ಸೊ ಇವಾಗ ಏನು ಮಾಡಬೇಕು, ನೆಕ್ಸ್ಟ್ ಸ್ಟೆಪ್ಪು ಇಕ್ವೇಷನ್ನ ಕನ್ಸಿಡರ್ ನಂಬರ್ 1 ಮಾಡಿದ್ಮೇಲೆ ಸೊ ದೆನ್ ಐ ಈಸ್ ಈಕ್ವಲ್ ಟು ಎಲ್ ಎಚ್ ಎಸ್ ಐ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಓವರ್ ಪೈ ಬೈ 6 ಟು ಪೈ ಬೈ 3. ಸೊ ಇಲ್ಲಿರುವಂಥ ಕಾಸ್ ಎಕ್ಸ್ ಟರ್ಮ್ನ ಎಕ್ಸ್ ಇದ್ದಲ್ಲಿ ಏನು ಮಾಡಬೇಕು ನಾವು ಪೈ ಬೈ 2 ಮೈನಸ್ ಎಕ್ಸನ್ನು ಪುಟ್ ಮಾಡಬೇಕು. ಸೊ ಕಾಸ್ ಆಫ್ ಪೈ ಬೈ 2 ಮೈನಸ್ ಎಕ್ಸ್ ಸೊ ಹೋಲ್ ರೂಟ್ ಡಿವೈಡೆಡ್ ಬೈ. ಸೊ ಅಗೇನ್ ಇಲ್ಲಿರುವಂಥ ಎಕ್ಸ್ ಟರ್ಮಿಗೆ ಏನು ಮಾಡಬೇಕು ಪೈ ಬೈ 2 ಮೈನಸ್ ಎಕ್ಸ್ ಮಾಡಿರಿ, ಅಗೇನ್ ರೂಟ್ ಅಪ್ಲೈ ಮಾಡಿರಿ ಆ್ಯಂಡ್ ಸ್ಕ್ವೇರ್ ರೂಟ್ ಆಫ್ ಸೈನ್ ಆಫ್ ಪೈ ಬೈ 2 ಮೈನಸ್ ಎಕ್ಸ್. ಸೊ ಈ ಥರ ಎಲ್ಲ ಟರ್ಮಿಗೂ ನೀವು ಏನು ಮಾಡಬೇಕು, ಎಕ್ಸ್ ಇದ್ದಲ್ಲಿ ಪೈ ಬೈ 2 ಮೈನಸ್ ಎಕ್ಸ್ನ ರಿಪ್ಲೇಸ್ ಮಾಡಬೇಕು. ಸೊ ನೆಕ್ಸ್ಟು ಪೈ ಬೈ 2 ಮೈನಸ್ ಎಕ್ಸ್ನ ರಿಪ್ಲೇಸ್ ಮಾಡಿದ ಮೇಲೆ ವಿ ನೋ ಆಲ್ರೆಡಿ ಫಾರ್ಮುಲಾ ಏನು, ಕಾಸ್ ಆಫ್ 90 ಡಿಗ್ರಿ ಪ್ಲಸ್ ಮೈನಸ್ ತೀಟಾ. ಸೊ 4 ಕ್ವಾಡ್ರಂಟ್ ಒಳಗೆ ಸೆಕೆಂಡ್ ಬರೋದು ಅದು ಪೈ ಬೈ 2. ಸೊ ಇಲ್ಲಿ 0 ಡಿಗ್ರಿ ಇರುತ್ತಾ, ಸೊ ಇಲ್ಲಿ ಏನಿರುತ್ತಾ ಪೈ ಇರುತ್ತಾ, ದೆನ್ ಇಲ್ಲೇ 3 ಪೈ ಬೈ 2 ಇರುತ್ತೆ ಕ್ಲಿಯರ್. ಸೊ ಇದೆಲ್ಲನೂ ಸಾಲ್ವ್ ಮಾಡಿದ ಮೇಲೆ ನಮ್ಗೆ ಪೈ ಬೈ 2 ಮೈನಸ್ 2 ಅಂತಂದ್ರೆ ಫಸ್ಟ್ ಕ್ವಾಡ್ರಂಟ್ ಒಳಗೆ ಬರುತ್ತೆ. ಪೈ ಬೈ 2 ಮೈನಸ್ ತೀಟಾ ಎಕ್ಸ್ ಅಥವಾ ತೀಟಾ ಅಂತ ಬಂದ್ರೆ ನಮಗಿದು ಟರ್ಮ್ ಏನಾಗುತ್ತೆ ಈಗ ನೆಕ್ಸ್ಟು. ಸೊ ಐ ಈಸ್ ಈಕ್ವಲ್ ಟು ಸೊ ಪೈ ಬೈ 6 and pi by 3 integration. So cos of pi by 2 minus x can be written as sin x, square root of sin x. Then cos of this also written as square root of sin x plus sin of pi by 2 ಅಂತಂದ್ರೆ ನಾವೇನಂತ ಬರೀಬೋದು, ಕಾಸ್ ಅಂತ ಬರೀಬೋದು. ಸೊ ಇವಾಗ ನಮ್ಗೆ ಇಲ್ಲೊಂದು ಇಕ್ವೇಷನ್ ಬಂತು, ಇದನ್ನು ಇಕ್ವೇಷನ್ 2 ಅಂತ ಬರಿತೀನಿ ನಾನೀಗ. ಸೊ ಇಕ್ವೇಷನ್ 1 ಅಂತ ನಿಮ್ಗೆ ಆಲ್ರೆಡಿ ನಿಮ್ಗೆ ನೆನಪೈತಿ, ಕೊಟ್ಟಿರುವಂಥ ಇಕ್ವೇಷನ್ನ 1 ಅಂತ ತೊಗೊಂಡು ಇಕ್ವೇಷನ್ 2ನ ಸಾಲ್ವ್ ಮಾಡಿದ್ಮೇಲೆ ನಾವು ಇಕ್ವೇಷನ್ 1 ಆ್ಯಂಡ್ ಇಕ್ವೇಷನ್ 2ನ ಆ್ಯಡ್ ಮಾಡಬೇಕು. ಆ್ಯಡಿಂಗ್ 1 ಆ್ಯಂಡ್ 2 ಇಕ್ವೇಷನ್ 1 ಆ್ಯಂಡ್ 2ನ ಇಕ್ವೇಷನ್ ಆ್ಯಡ್ ಮಾಡಿದ ಮೇಲೆ ಎಲ್ ಎಚ್ ಎಸ್ ಪಾರ್ಟ್ ಏನಾಗುತ್ತೆ, ಐ ಪ್ಲಸ್ ಐ ಅಂತ ಅಂದರೆ 2i ಆಗುತ್ತೆ. ಸೊ ಇಕ್ವೇಷನ್ 1 ಏನು, ಇಂಟಿಗ್ರೇಷನ್ ಓವರ್ ಪೈ ಬೈ 6 ಟು ಪೈ ಬೈ 3. ಸೊ ಸ್ಕ್ವೇರ್ ರೂಟ್ ಆಫ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ ಕಾಸ್ ಎಕ್ಸ್ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಸೈನ್ ಎಕ್ಸ್. ಸೊ ಅಗೇನ್ ಎಡಿಷನ್ ವಿತ್ ಇಂಟಿಗ್ರೇಷನ್ ಓವರ್ ಪೈ ಬೈ 6 ಟು ಪೈ ಬೈ 3. ಸೊ ಸ್ಕ್ವೇರ್ ರೂಟ್ ಆಫ್ ಸೈನ್ ಎಕ್ಸ್ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ ಸೈನ್ ಎಕ್ಸ್ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಕಾಸ್ ಎಕ್ಸ್. ಸೊ ಎರಡು ಈಕ್ವೇಷನ್ ಏನು ಮಾಡೀನಿ ನಾನೀಗ, ಎಡಿಷನ್ ಮಾಡೀನಿ. ಸೊ ಡಿನಾಮಿನೇಟರ್ ಯಾವಾಗಲೂ ಸೇಮ್ ಇತ್ತು ಅಂತಂದ್ರೆ ನ್ಯೂಮೆರೇಟರ್ ಏನಾಗುತ್ತೆ, ಎರಡೂ ಪ್ಲಸ್ ಆಗುತ್ತೆ, ಕರೆಕ್ಟ್ ಅಲ್ಲ. ಸೊ ನಿಮ್ಗೆ ಗೊತ್ತೈತೆ ಆಲ್ರೆಡಿ. ಸೊ ಇಂಟಿಗ್ರೇಷನ್ ಓವರ್ ಪೈ ಬೈ 6 ಟು ಪೈ ಬೈ 3. ಸೊ ನ್ಯೂಮೆರೇಟರ್ ಏನಾಗುತ್ತೆ ರೀ, ಸ್ಕ್ವೇರ್ ರೂಟ್ ಆಫ್ ಕಾಸ್ ಎಕ್ಸ್ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಸೈನ್ ಎಕ್ಸ್. ಸೊ ಹೋಲ್ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ ಕಾಸ್ ಎಕ್ಸ್ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಸೈನ್ ಎಕ್ಸ್. ಸೊ ಇಂಟು ಡಿ ಎಕ್ಸ್ ಇರುತ್ತೆ ಕ್ಲಿಯರ್. ಸೊ ಡಿ ಎಕ್ಸನ್ನು ಕಂಪಲ್ಸರಿ ಬರೀಬೇಕು. ಇವಾಗ ಈಚ್ ಟರ್ಮ್ ಇಲ್ಲಿ ಏನಾಗಿರುತ್ತೆ, ಕ್ಯಾನ್ಸಲ್ ಆಗುತ್ತಾ. ದೆನ್ ವಿ ಗೆಟ್ ಸೊ ಐ ಪ್ಲಸ್ ಐ ಈಸ್ ಈಕ್ವಲ್ ಟು 2i. ಸೊ ಹಿಯರ್ ಇಂಟಿಗ್ರೇಷನ್ ಪೈ ಬೈ 6 ಟು ಪೈ ಬೈ 3. ಸೊ 1 ಇಂಟು ಡಿ ಎಕ್ಸ್. ಸೊ ವಿ ಆಲ್ರೆಡಿ ನೋ ಇಂಟಿಗ್ರೇಷನ್ ಆಫ್ ಎನಿ ಕಾನ್ಸ್ಟೆಂಟ್ ನಂಬರ್ ನಾವೇನಂತ ಬರೀಬೋದು, ಎಕ್ಸ್ ಆಗಿರುತ್ತೆ. ಸೊ ಎಕ್ಸ್ ಟುದು ಆನ್ಸರ್ ಏನು ಬರುತ್ತಾ, ಪೈ ಬೈ 3 ಆ್ಯಂಡ್ ಪೈ ಬೈ 6. ಸೊ ವಿ ಗೆಟ್ ಫೈನಲ್ 2i ಈಸ್ ಈಕ್ವಲ್ ಟು, ಸೊ ಇದನ್ನು ಪೈ ಬೈ 3 ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ನ ಸಬ್ಸ್ಟಿಟ್ಯೂಟ್ ಮಾಡಿರಿ.
ಸೊ π/3 ಮೈನಸ್ π/6ನ ಸಾಲ್ವ್ ಮಾಡಿದ್ರೆ ವಿ ಗೆಟ್ ಆನ್ಸರ್ ಏನು ಬರುತ್ತಾ π/6 ಬರುತ್ತೆ. ಸೊ 2i ಈಸ್ ಈಕ್ವಲ್ ಟು π/6 ಆಯಿತು ಅಂತಂದ್ರೆ i ಈಸ್ ಈಕ್ವಲ್ ಟು π/2 ಇಂಟು 6 ಈಸ್ 12. ಸೊ ನಮ್ಮ ಆನ್ಸರ್ ಏನು ಬಂತು ರೀ, i ಈಸ್ ಈಕ್ವಲ್ ಟು π/12. ಸೊ ಈ ಥರ ನೀವು ಪ್ರಾಪರ್ಟಿ ಆ್ಯಂಡ್ ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ರಿ ಅಂದ್ರೆ ನಿಮ್ಗೆ ಎಕ್ಸಾಕ್ಟ್ಲಿ ಅವ್ರು ಏನು ಮಾಡ್ತಾರೆ 6 ಮಾರ್ಕ್ಸ್ನ ಪ್ರೊವೈಡ್ ಮಾಡ್ತಾರೆ. ಸೊ ನೀವೇನಾದರೂ ಪ್ರಾಪರ್ಟಿ ಬರೆದು ಎಕ್ಸಾಂಪಲ್ನ ಬರೀಲಿಲ್ಲ ಅಂತಂದ್ರೆ ನಿಮಗೆ ಯಾವುದೇ ಥರ 6 ಮಾರ್ಕ್ಸ್ ಸಿಗಲ್ಲ. ಓಕೆ, ಈ ಕ್ವಶನ್ ನೋಡಿದ್ರಲ್ಲ. ಸೊ ಇದೇ ಥರ ಇನ್ನೂ ಒಂದೆರಡು ಕ್ವಶನ್ಸ್ ಇದಾವೆ. ಸೊ ಈಗ ನಾ ಹೇಳಿರೋಂಥ ಕ್ವಶನ್ ಬಂದಿಲ್ಲ ಅಂತಂದ್ರೆ ಮೋಸ್ಟ್ ಪ್ರಾಬಬ್ಲಿ ಬರುವಂಥ ಕ್ವಶನ್ಸ್ ಯಾವಪ್ಪ ಅಂತಂದ್ರೆ ಇಂಟಿಗ್ರೇಷನ್ 1 to 3 ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಪ್ಲಸ್ 4 ಮೈನಸ್ ಅಂಡರ್ ರೂಟ್ ಇಂಟು ಡಿ ಎಕ್ಸ್. ಸೊ ಈ ಕ್ವಶನ್ಸನ್ನು ಮ್ಯಾಕ್ಸಿಮಮ್ ಕೇಳೋ ಚಾನ್ಸಸ್ ಐತ್ರಿ, ಹೌದಾ? ಸೊ ವಿಚ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಇದು ಕೇಳಿಲ್ಲ ಅಂದರೆ ಇನ್ನೊಂದು ಪಾಸಿಬಿಲಿಟಿ ಕ್ವಶನ್ಸ್ ಯಾವುದು? ಸೊ ಅಗೇನ್ ಸ್ಕ್ವೇರ್ ರೂಟ್ ಆಫ್ 1 to 3 ಸೊ ರೂಟ್ ಎಕ್ಸ್ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ ರೂಟ್ ಎಕ್ಸ್ ಪ್ಲಸ್ 5 ಮೈನಸ್ ಎಕ್ಸ್. ಸೊ ಇಲ್ಲಿ 4 ಮೈನಸ್ ಎಕ್ಸ್ ಇರುತ್ತೆ, ಇನ್ನೊಂದು 5 ಮೈನಸ್ ಎಕ್ಸ್. ಸೊ ದೀಸ್ ಆರ್ ವೆರಿ ಇಂಪಾರ್ಟೆಂಟ್. ಸೊ ನಾ ಇಷ್ಟೊತ್ತನ ಎಕ್ಸ್ಪ್ಲೇನ್ ಮಾಡಿದ ಕ್ವಶನ್ ಬಿದ್ದಿಲ್ಲ ಅಂತಂದ್ರೆ ಸಪೋಸು ಇವೆರಡು ಕ್ವಶನ್ ಬೀಳೋ ಪಾಸಿಬಿಲಿಟಿ ಜಾಸ್ತಿ ಐತಿ. ಸೊ ಈ ಪ್ರಾಪರ್ಟಿಗೆ ಸ್ಪೆಷಲಿ ಈ ಪ್ರಾಪರ್ಟಿಗೆ ನೀವೇನಾದರೂ ಈ 3 ಪ್ರಾಬ್ಲಮ್ನ ಸಾಲ್ವ್ ಮಾಡಿ ಪರ್ಫೆಕ್ಟ್ ಮಾಡ್ಕೊಂಡಿರಪ್ಪ ಅಂತಂದ್ರೆ ನೀವು ಆರಾಮಾಗಿ ಇಲ್ಲಿ 6 ಮಾರ್ಕ್ಸನ್ನು ತೊಗೋಬೋದು. ಓಕೆ, ದ ನೆಕ್ಸ್ಟ್ ಕ್ವಶನ್ ಸೆಕೆಂಡ್ ಒನ್. ಸೊ ಪ್ರಾಪರ್ಟಿ ಒಳಗೆ ಸೆಕೆಂಡ್ ಇಂಪಾರ್ಟೆಂಟ್ ಕ್ವಶನ್ ಯಾವುದಪ್ಪ ಅಂತಂದ್ರೆ ಸೊ ಪ್ರೂವ್ ದ್ಯಾಟ್ ಇಂಟಿಗ್ರೇಷನ್ ಓವರ್ 0 to a f of x into dx which is equal to 0 to a f of a minus x into dx. ಸೊ ವಿಚ್ ಈಸ್ ದಿ ಒನ್ ಆಫ್ ದ ಇಂಪಾರ್ಟೆಂಟ್ ಪ್ರಾಪರ್ಟಿ, ಹೌದಾ? ಸೊ ಇದಕ್ಕೆ ಏನು ಮಾಡ್ತಾರೆ, ಅಗೇನ್ ಒಂದು ಪ್ರಾಬ್ಲಮ್ನ ಕೊಡ್ತಾರೆ ಆ್ಯಂಡ್ ಇವ್ಯಾಲ್ಯುವೇಟ್ ಇಂಟಿಗ್ರೇಷನ್ ಓವರ್ 0 to π/2 ಸ್ಕ್ವೇರ್ ರೂಟ್ ಆಫ್ ಸೈನ್ ಎಕ್ಸ್ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್. ಸೊ ಈ ಪ್ರಾಬ್ಲಮನ್ನು ಏನು ಮಾಡ್ತಾರೆ ಅವರು ಪ್ರಾಪರ್ಟಿ ಕೂಡ ನಾವು ಸಾಲ್ವ್ ಮಾಡೋಕ್ಕೆ ಹೇಳ್ತಾರೆ. ಸೊ ಇದನ್ನ ಹೆಂಗೆ ಮಾಡಬೇಕು? ವೆರಿ ಸಿಂಪಲ್. ಸೊ ವಿಚ್ ಈಸ್ ಆಲ್ಸೋ ವೆರಿ ಸಿಂಪಲ್ ಪ್ರಾಪರ್ಟಿ. ಸೊ ಏನು ಮಾಡಬೇಕಪ್ಪ ಅಂತಂದ್ರೆ ಕೊಟ್ಟಿರುವಂಥ ಟರ್ಮಲ್ಲಿ ನಿಮ್ಗೆ ಯಾವಾಗಲೂ ಏನಿರುತ್ತೆ LHS ಪಾರ್ಟ್ ಇರುತ್ತೆ ಆ್ಯಂಡ್ RHS ಪಾರ್ಟ್ ಇರುತ್ತೆ. ಸೊ ಬೆಟರ್ ಆಪ್ಷನು RHS ಪಾರ್ಟ್ನ ಕನ್ಸಿಡರ್ ಮಾಡಿರಿ. ಕೊಟ್ಟಿರುವಂಥ ಬ್ರ್ಯಾಕೆಟ್ ಒಳಗೆ ಇರೋದಂಥ ಟರ್ಮ್ನ ನೀವೇನು ಮಾಡಿರಿ ಟಿ ಅಂತ ಕನ್ಸಿಡರ್ ಮಾಡಿರಿ. ಸಬ್ಸ್ಟಿಟ್ಯೂಷನ್ ಮಾಡಿರ್ತೀರಲ್ಲ ಅದೇ ಮೆಥಡ್. ಸೊ ಪುಟ್ ಟಿ ಈಸ್ ಈಕ್ವಲ್ ಟು ಎ ಮೈನಸ್ ಎಕ್ಸ್ ಅಂತ ಕನ್ಸಿಡರ್ ಮಾಡಿರಿ. ಸೊ ಸಿಂಪಲ್. ಇವಾಗ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ವಿ ಗೆಟ್ ಡಿ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಡಿ ಟಿ. ಕ್ಲಿಯರ್? ಸೊ ಡಿಫ್ರೆನ್ಷಿಯೇಷನ್ ವಿತ್ ರೆಸ್ಪೆಕ್ಟ್ ಎಕ್ಸ್ ಮಾಡ್ತೀರಿ, ಇದು ಡಿ ಟಿ ಆಗುತ್ತಾ. ಸೊ ಡಿಫ್ರೆನ್ಷಿಯೇಷನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದ್ರೆ ಎ ವ್ಯಾಲ್ಯೂ 0 ಆಗುತ್ತಾ. ಸೊ ಡಿಫ್ರೆನ್ಷಿಯೇಷನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದ್ರೆ ಇಲ್ಲಿ ಮೈನಸ್ ಡಿ ಎಕ್ಸ್ ಆಗುತ್ತೆ. ಸೊ ಅದನ್ನು ನಾವು ಅಲ್ಟ್ರೇಷನ್ ಮಾಡಿ ಬರೆದ್ರೆ ಡಿ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಡಿ ಟಿ ಆಗಿರುತ್ತೆ. ಸೊ ಅಗೇನ್ ಇಲ್ಲಿ ಕೂಡ ಏನು ಮಾಡಬೇಕು, ಇಫ್ ಎಕ್ಸ್ ಈಸ್ ಈಕ್ವಲ್ ಟು ಎ ದೆನ್ ಟಿ ಈಸ್ ಈಕ್ವಲ್ ಟು 0 ಆ್ಯಂಡ್ ಇಫ್ ಎಕ್ಸ್ ಈಸ್ ಈಕ್ವಲ್ ಟು 0 ದೆನ್ ಟಿ ಈಸ್ ಈಕ್ವಲ್ ಟು ಎ. ಸೊ ಈ ಟರ್ಮ್ನ ಬರೀಬೇಕು. ಸೊ ಇಂಟಿಗ್ರೇಷನ್ ಓವರ್ ಅಪ್ಪರ್ ಲಿಮಿಟ್ ಆ್ಯಂಡ್ ಲೋವರ್ ಲಿಮಿಟ್ನ ಬರೀಬೇಕಾದ್ರೆ ನೀವು ಈ ಟರ್ಮ್ನ ಬರೆದು ನೆಕ್ಸ್ಟ್ ಪ್ರೊಸೀಜರ್ನ ಫಾಲೋ ಮಾಡಬೇಕು. ಸೊ ಅಗೇನ್ ಇಲ್ಲಿ ಏನು ಮಾಡೋಣ, ಈಗ RHS ಪಾರ್ಟ್ನ ಕನ್ಸಿಡರ್ ಮಾಡೋಣ. ಇಂಟಿಗ್ರೇಷನ್ ಓವರ್ 0 to a f ಆಫ್ a ಮೈನಸ್ ಎಕ್ಸ್ ಇಂಟು ಡಿ ಎಕ್ಸ್. ಸೊ ಹೌದಲ್ಲ? ಸೊ RHS ಪಾರ್ಟ್ನ ಕನ್ಸಿಡರ್ ಮಾಡಿದ್ದೀನಿ ಈಗ. ಸೊ ಈ RHS ಪಾರ್ಟ್ನಿಂದ ಏನು ಮಾಡ್ಬೇಕು, ನಾವು ಸಾಲ್ವ್ ಮಾಡ್ಕೊತ ಹೋಗಬೇಕು. ಸೊ 0 to a ಇರೋದನ್ನು ನಾವು a to 0 ಅಂತ ಬರ್ಕೊಳ್ಳೋಣ ಈಗ. ಸೊ ಇಲ್ಲಿ ಇಂಟರ್ಚೇಂಜ್ ಮಾಡೀವಿ. ದೆನ್ ಎಫ್ ಆಫ್ ಎ ಮೈನಸ್ ಎಕ್ಸನ್ನು ನಾವೇನು ಮಾಡ್ಬೇಕು, ಇಲ್ಲಿ ಟಿ ಅಂತ ಸಬ್ಸ್ಟಿಟ್ಯೂಟ್ ಮಾಡೀವಿ. ಸೊ ಡಿ ಎಕ್ಸನ್ನು ನಾವೇನು ಮಾಡ್ಬೋದು, ಇಲ್ಲಿ ಮೈನಸ್ ಡಿ ಟಿ ಅಂತ ಬರಿತೀವಿ. ಸೊ ಕರೆಕ್ಟಾ? ಸೊ ಪ್ರಿವಿಯಸ್ ಏನು ಮಾಡಿದ್ರಲ್ಲ ಅದೇ ಪ್ರಾಬ್ಲಮ್ ಆ್ಯಸ್ ಇಟ್ ಈಸು. ಬಟ್ ಏನಿರುತ್ತೆ ಅಲ್ಲಿ a ಪ್ಲಸ್ ಬಿ ಮೈನಸ್ ಎಕ್ಸ್ ಇರುತ್ತೆ, ಇಲ್ಲಿ a ಮೈನಸ್ ಎಕ್ಸ್ ಇರುತ್ತೆ. ಸೊ ಆ್ಯಸ್ ಇಟ್ ಈಸ್. ಸೊ ಇಂಟಿಗ್ರೇಷನ್ ಅಪ್ಪರ್ ಲಿಮಿಟು ಮತ್ತು ಲೋವರ್ ಲಿಮಿಟನ್ನು ನಾವೇನು ಮಾಡಬೇಕು, ಚೇಂಜ್ ಮಾಡಬೇಕು. ದೆನ್ ಎಫ್ ಆಫ್ ಬ್ರ್ಯಾಕೆಟಲ್ಲಿರುವಂಥ ಟರ್ಮ್ ನಾವು ಟಿ ಅಂತ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಿರ್ತೀವಿ. ಸೊ ನೆಕ್ಸ್ಟು ಸೊ ಅಗೇನ್ ಹೇಳಿದೆ ಇಲ್ಲಿ ಮೈನಸ್ ಆಫ್ ಪ್ರಾಪರ್ಟಿ ಒಳಗೆ ಬಂದಿತ್ತು ಅಂತಂದ್ರೆ ನಾವು ಅದನ್ನು ವಿ ನೋ ದ್ಯಾಟ್ ಒನ್ ಪ್ರಾಪರ್ಟಿ ಏನಪ್ಪ ಅಂತಂದ್ರೆ ಸೊ ಇಂಟಿಗ್ರೇಷನ್ ಓವರ್ ಎ ಟು ಬಿ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ವಿಚ್ ಈಸ್ ಈಕ್ವಲ್ ಟು ಮೈನಸ್ ಆಫ್ ಇಂಟಿಗ್ರೇಷನ್ ಓವರ್ ಬಿ ಟು ಎ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್. ಸೊ ಮೈನಸ್ ಆಫ್ ಎಫ್ ಆಫ್ ಎಕ್ಸ್ ಬಂದಿತ್ತು ಅಂದ್ರೆ ಸೊ ಅಲ್ಲೇನು ಮಾಡ್ಬೇಕು, ನಾವು ಅಪ್ಪರ್ ಲಿಮಿಟ್ ಆ್ಯಂಡ್ ಲೋವರ್ ಲಿಮಿಟ್ನ ಇಂಟರ್ಚೇಂಜ್ ಮಾಡ್ಕೋಬೇಕು. ಸೊ ಇವಾಗ ಏನಾಗುತ್ತೆ, ಇದು ಇಂಟಿಗ್ರೇಷನ್ ಓವರ್ ಎ ಟು 0 ಇರೋದನ್ನು ನಾವು ಏನು ಮಾಡಬೇಕು, ಈಗ 0 to a ಅಂತ ಬರ್ಕೊಂಡು ಎಫ್ ಆಫ್ ಟಿ ಇಂಟು ಡಿ ಟಿ ಅಂತ ಬರೀಬೇಕು. ಸೊ ಇಲ್ಲಿ ಮೇಲ್ಗಡೆ ಏನಿತ್ತು, a to 0 ಇತ್ತು. ಸೊ ಮೈನಸ್ ಇರುತ್ತೆ. ಸೊ ಮೈನಸನ್ನು
ಪ್ರಾಪರ್ಟಿನ ರಿಮೂವ್ ಮಾಡಿ ಪಾಸಿಟಿವ್ ಬರೀಬೇಕಪ್ಪ ಅಂತಂದ್ರೆ ಅಗೇನ್ ನಾವೇನು ಮಾಡಬೇಕು ಎ ಟು 0 ಇದ್ರನ್ನ 0 ಟು ಎ ಅಂತ ಇಂಟರ್ಚೇಂಜ್ ಮಾಡಬೇಕು. ಸೊ ಅಗೇನ್ ವಿ ನೋ ದಟ್ ಅನದರ್ ಪ್ರಾಪರ್ಟಿ ಯಾವುದಪ್ಪ, ಸೊ ಇಂಟಿಗ್ರೇಷನ್ ಓವರ್ ಎ ಟು ಬಿ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಇಟ್ ಕ್ಯಾನ್ ಬಿ ರಿಟರ್ನ್ ಆ್ಯಸ್ ಇಂಟಿಗ್ರೇಷನ್ ಓವರ್ ಎ ಟು ಬಿ ಎಫ್ ಆಫ್ ಟಿ ಇಂಟು ಡಿ ಟಿ. ಕರೆಕ್ಟಾ? ಸೊ ಎಫ್ ಆಫ್ ಟಿ ಇಂಟು ಡಿ ಟಿನ ನಾವೇನು ಮಾಡ್ಬೋದು 0 ಟು ಎ ಎಫ್ ಆಫ್ ಟಿನ ನಾವು ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಅಂತ ಬರಿಬೋದು. ಸೊ ಇವಾಗ ಏನಾಯಿತು, ನಾವು ಆರ್ ಎಚ್ ಎಸ್ ಪಾರ್ಟ್ನ ತೊಗೊಂಡಿದ್ವಿ, ಸೊ ನಮಗೇನು ಸಿಕ್ತು, ಎಲ್ ಎಚ್ ಎಸ್ ಪಾರ್ಟ್ ಸಿಕ್ತು. ಸೊ ಈ ಥರ ನೀವು ಸಾಲ್ವ್ ಮಾಡಿದ್ರಿ ಅಂದರೆ ಜಸ್ಟ್ 3 to 4 ಸ್ಟೆಪ್ಸ್, ಇದಿಷ್ಟು ಸ್ಟೆಪ್ಸ್ನ ಸಾಲ್ವ್ ಮಾಡಿದ್ರಿ ಅಂದರೆ ನೀವು ಈಸಿಯಾಗಿ 3 ಮಾರ್ಕ್ಸನ್ನು ತೊಗೋತೀರಿ. ದೆನ್ ಅಗೇನ್ ಇದಕ್ಕೆ ಏನು ಮಾಡಿರ್ತಾರೆ, ಒಂದು ಪ್ರಾಪರ್ಟಿ ಅಂದ್ರೆ ಈ ಪ್ರಾಪರ್ಟಿಗೆ ರಿಲೇಟೆಡ್ ಆಗಿ ಒಂದು ಪ್ರಾಬ್ಲಮ್ನ ಅವರು ಕೊಟ್ಟಿರ್ತಾರೆ. ಸೊ ಈ ಪ್ರಾಬ್ಲಮ್ನ ಇವಾಗ ಸಾಲ್ವ್ ಮಾಡೋಣ. ಓಕೆ, ನಮ್ಮ ಪ್ರಾಬ್ಲಮ್ ಏನಿದೆ ಈಗ ಇದು ರಿಲೇಟೆಡು. ಸೊ ಇಂಟಿಗ್ರೇಷನ್ 0 ಟು π/2 ಸೊ ಸ್ಕ್ವೇರ್ ರೂಟ್ ಆಫ್ ಸೈನ್ ಎಕ್ಸ್ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ ಸೈನ್ ಎಕ್ಸ್ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಕಾಸ್ ಎಕ್ಸ್ ಇಂಟು ಡಿ ಎಕ್ಸ್ ಅಂತ ಐತಿ. ಹೌದಾ? ಸೊ ಈ ಥರ ಪ್ರಾಬ್ಲಮ್ನ ನಾನು ಪ್ರೀವಿಯಸ್ ಈಗಾಗಲೇ ಸಾಲ್ವ್ ಮಾಡಿದ್ದೀನಿ. ಸೊ ಏನು ಮಾಡಬೇಕಿದ್ದ ಜಸ್ಟು ಎಕ್ಸ್ ಇನ್ ಟರ್ಮ್ಸ್ ಆಫ್ ಎಕ್ಸ್ ಇರೋದನ್ನು π/2 ಮೈನಸ್ ಎಕ್ಸ್ನ ಬರ್ಕೋಬೇಕು. ಸೊ π/2 ಮೈನಸ್ ಎಕ್ಸ್ ಬರೋದ್ರಿ ಅಂದ್ರೆ ಕಾಸ್ ಎಕ್ಸ್ ಸೈನ್ ಎಕ್ಸ್ ಇರೋದು ಕಾಸ್ ಎಕ್ಸ್ ಆಗುತ್ತೆ. ಸೊ ಎಲ್ಲಿ ಸೈನ್ ಎಕ್ಸ್ ಐತಿ ಅಲ್ಲಿ ಕಾಸ್ ಎಕ್ಸ್ ಆಗುತ್ತೆ, ಆ್ಯಂಡ್ ಎಲ್ಲಿ ಕಾಸ್ ಎಕ್ಸ್ ಇರುತ್ತೆ ಅಲ್ಲಿ ಸೈನ್ ಎಕ್ಸ್ ಆಗುತ್ತೆ. ಸೊ ಈ ಇಕ್ವೇಷನ್ನ 1 and 2 ಅಂತ ಕನ್ಸಿಡರ್ ಮಾಡಿಕೊಂಡು ಎರಡನ್ನೂ ಎಡಿಷನ್ ಮಾಡಿಬಿಟ್ರೆ ನಿಮಗೆ ಈಸಿಯಾಗಿ ಆನ್ಸರ್ ಬರುತ್ತೆ. ಸೊ ಪ್ರೀವಿಯಸ್ ಈಗ ಜಸ್ಟ್ ನಾನು ಅದನ್ನ ಸಾಲ್ವ್ ಮಾಡಿದ್ದೆ. ಸೊ ಅದಕ್ಕಾಗಿ ಈಗ ಏನು ಮಾಡೋದು, ನಾನು ಡಿಫ್ರೆಂಟ್ ಪ್ರಾಬ್ಲಮ್ನ ಕನ್ಸಿಡರ್ ಮಾಡ್ತೀನಿ ನಿಮಗೆ ಹೆಲ್ಪ್ ಆಗಲಿತ್ತು. ಓಕೆ, ಇವಾಗ ನಾನು ಈ ಪ್ರಾಬ್ಲಮ್ನ ಚೂಸ್ ಮಾಡ್ತೀನಿ. ಬಿಕಾಸ್ ಅದು ಅಗಲಿ ಪ್ರಾಬ್ಲಮ್ ಏನಿತ್ತಪ್ಪ ಅಂದರೆ ಸಿಂಪಲ್ ಇತ್ತು. ಸೊ ಡಿಫಿಕಲ್ಟ್ ಇರೋದನ್ನು ಸ್ವಲ್ಪ ಎವರೇಜ್ ಆಗಿರುವಂಥ ಪ್ರಾಬ್ಲಮ್ನ ಚೂಸ್ ಮಾಡಬೇಕಂತ ನಂದು. ಓಕೆ, ಇವಾಗ ಏನು ಮಾಡಿರ್ತಾರೆ, ಈ ಕ್ವಶನ್ ಕೊಟ್ಟಿರ್ತಾರೆ. ಸೊ ಇದನ್ನೇನು ಮಾಡ್ಬೇಕು, ನಾವು ಸಾಲ್ವ್ ಮಾಡಬೇಕು. ಸೊ ಅಗೇನ್ ಇಂಟಿಗ್ರೇಷನ್ 0 ಟು π/4 ಅಂತ ಬರ್ಕೋತೀರಿ. ಸೊ ಲಾಗ್ ಆಫ್ 1. ಸೊ ಇಲ್ಲೇನು ಮಾಡ್ತೀರಿ ನೀವು, ಟ್ಯಾನ್ ಎಕ್ಸನ್ನು ನಾವೇನಂತ ಬರಿಬೋದು, ಟ್ಯಾನ್ ಆಫ್ π/4 ಮೈನಸ್ ಎಕ್ಸ್ ಅಂತ ಬರಿಬೋದು. ಕ್ಲಿಯರ್? ಸೊ ಹೌದಲ್ಲ? ಸೊ ಟ್ಯಾನ್ ಆಫ್ π/4 ಮೈನಸ್ ಎಕ್ಸನ್ನು ನಾವೇನಂತ ಬರಿಬೋದು, ಟ್ಯಾನ್ ಎಕ್ಸ್ ಅಂತ ಬರಿಬೋದು. ಸೊ ಇದನ್ನು ನೀವು ಸಾಲ್ವ್ ಮಾಡಿದ್ರೆ ಅಂದರೆ ಅಗೇನ್ ನಿಮಗೆ ಟ್ಯಾನ್ ಎಕ್ಸ ಬರುತ್ತೆ. ಕ್ಲಿಯರ್? ಸೊ ನೆಕ್ಸ್ಟ್ ಸ್ಟೆಪ್ ಏನಾಗುತ್ತೆ ರೀ ಹಂಗಿದ್ರೆ, ಸೊ ಐ ಈಕ್ವಲ್ ಟು ಇಂಟಿಗ್ರೇಷನ್ 0 ಟು π/4 then log of 1 plus. So tan of π/4 minus x. So we know that formula. So tan of π/4 minus x which is equal to 1 minus tan x divided by 1 plus tan x. Clear? So ಈ ಫಾರ್ಮುಲಾ ನಮಗೆ ಗೊತ್ತಿರಬೇಕು. ಸೊ tan of π/4 minus x ಎಲ್ಲ ಇದು ನಾವೇನು ಮಾಡ್ಕೋಬೇಕು ಇಲ್ಲಿ, 1 minus tan x divided by 1 plus tan x. So here ಅಗೇನ್ ಡಿ ಎಕ್ಸ್ ಆ್ಯಸ್ ಇಟ್ ಈಸ್. ಸೊ ಏನು ಮಾಡಿದ್ವಿ ನಾವು ಸಿಂಪಲ್ ಆಗಿ, ಸೊ ಟ್ಯಾನ್ ಆಫ್ π/4 ಮೈನಸ್ ಎಕ್ಸ್ ಇರುವಂಥ ಟರ್ಮಿಗೆ ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು π/4 ಮೈನಸ್ ಎಕ್ಸ್, ಟ್ಯಾನ್ ಆಫ್ π/4 ಮೈನಸ್ ಎಕ್ಸ್ ಇದ್ದಲ್ಲಿ ನಾವೇನು 1 ಮೈನಸ್ ಟ್ಯಾನ್ ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ ಟ್ಯಾನ್ ಎಕ್ಸನ್ನು ಸಬ್ಸ್ಟಿಟ್ಯೂಟ್ ಮಾಡಿವಿ. ದೆನ್ ಇವಾಗ ಇದ್ರದ್ದು ಎಲ್ ಸಿ ಎಮ್ ತೆಗಿತೀರಿ ನೀವು. ಎಲ್ ಸಿ ಎಮ್ ತೆಗೆದ್ಮೇಲೆ ಏನಾಗುತ್ತಾ, ಇಲ್ಲಿ ಪ್ಲಸ್ ಟ್ಯಾನ್ ಎಕ್ಸ್ ಬರುತ್ತಾ ಮೈನಸ್ ಟ್ಯಾನ್ ಎಕ್ಸ್ ಬರುತ್ತಾ, ಎರಡು ಕ್ಯಾನ್ಸಲ್ ಆಗಿ ನಮ್ಗೆ ಏನು ಉಳಿತೈತೆ ರೀ. ಸೊ ಐ ಈಸ್ ಈಕ್ವಲ್ ಟು 0 ಟು π/4 ಲಾಗ್ ಆಫ್ 2 divided by denominator 1 plus tan x into dx as it is. Clear? So LCM ತೆಗೆದ ಮೇಲೆ tan ಪ್ಲಸ್ಸು tan ಮೈನಸ್ ಎರಡು ಕ್ಯಾನ್ಸಲ್ ಆಗಿ 1 plus 1 is equal to 2 ಆಗುತ್ತೆ, ಡಿವೈಡೆಡ್ ಬೈ 1 plus tan x as it is ಬರುತ್ತೆ. ದೆನ್ ಇವಾಗ ಏನು ಮಾಡಬೇಕು, ಸೊ ಈ ಲಾಗ್ ಆಫ್ 2 ಡಿವೈಡೆಡ್ ಬೈ 1 plus tan x into dx ಇರೋ ಟರ್ಮ್ ನಾವೇನು ಮಾಡಬೇಕು, ನೆಕ್ಸ್ಟ್ ಸಾಲ್ವ್ ಮಾಡ್ಕೊತ ಹೋಗಬೇಕು. ಸೊ ಇವಾಗ ಏನು ಮಾಡಬೇಕು, ನೆಕ್ಸ್ಟ್ ಟರ್ಮು ದೆನ್ ಇಂಟಿಗ್ರೇಷನ್ ಓವರ್ 0 ಟು π/4 ಲಾಗ್ ಆಫ್. ಸೊ ಏನು ಮಾಡ್ತೀನಿ ನಾ ಈಗ ಜಸ್ಟು ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಲಾಗ್ ಆಫ್ 1 ಪ್ಲಸ್ ಟ್ಯಾನ್ ಎಕ್ಸ್ ಇಂಟು ಡಿ ಎಕ್ಸ್ ಪ್ಲಸ್ ಇಂಟಿಗ್ರೇಷನ್ ಓವರ್ 0 ಟು π/4 ಲಾಗ್ ಆಫ್ 2 ಡಿವೈಡೆಡ್ ಬೈ 1 ಪ್ಲಸ್ ಟ್ಯಾನ್ ಎಕ್ಸ್ ಅಂತ ಬರ್ಕೋತೀನಿ ನಾನು. ಸೊ ಇಂಟು ಡಿ ಎಕ್ಸ್. ಕ್ಲಿಯರ್? ಸೊ ಏನು ಮಾಡಿ ನಾನು, ಯಾರಿಗೆ ಗೊತ್ತಾಯಿತು, ಸೊ ಐ ಪ್ಲಸ್ ಐ. ಸೊ ಇಕ್ವೇಷನ್ 1 ಆ್ಯಂಡ್ ಇಕ್ವೇಷನ್ 2ನ ನಾನು ಏನು ಮಾಡೀನಿ ಇಲ್ಲಿ ಎಡಿಷನ್ ಮಾಡಿದ್ದೀನಿ. ಸೊ ಇಕ್ವೇಷನ್ 1 ಇಕ್ವೇಷನ್ 2ನ ಏನು ಮಾಡೀನಿ ನಾನು ಎಡಿಷನ್ ಮಾಡೀನಿ. ಸೊ ಇದು ಇಕ್ವೇಷನ್ 2 ಆಗಿರುತ್ತೆ, ಆ್ಯಂಡ್ ಕೊಟ್ಟಿರುವಂಥ ಇಕ್ವೇಷನ್ನು ಏನಾಗಿರುತ್ತೆ ರೀ, 1 ಆಗಿರುತ್ತೆ. ಸೊ ಇಕ್ವೇಷನ್ 1 ಆ್ಯಂಡ್ ಇಕ್ವೇಷನ್ 2. ಸೊ ಪ್ರೀವಿಯಸ್ ಸಾಲ್ವ್ ಮಾಡಿರಲ್ಲ ಅದೇ ಥರ ಇಕ್ವೇಷನ್ 1 ಆ್ಯಂಡ್ 2ನ ಆ್ಯಡ್ ಮಾಡಿದ ಮೇಲೆ ಸಪ್ರೇಟಾಗಿ ಏನಾಗುತ್ತೆ, ಲಾಗ್ ಆಫ್ 1 ಪ್ಲಸ್ ಟ್ಯಾನ್ ಎಕ್ಸ್ ಇಂಟು ಡಿ ಎಕ್ಸ್ ಪ್ಲಸ್ ಇಂಟಿಗ್ರೇಷನ್ ಓವರ್ 0 ಟು π/4 ಲಾಗ್ ಆಫ್ 2 ಡಿವೈಡ್ ಬೈ 1 ಪ್ಲಸ್ ಟ್ಯಾನ್ ಎಕ್ಸ್ ಇಂಟು ಡಿ ಎಕ್ಸ್. ನೆಕ್ಸ್ಟು ಇವಾಗ ಎರಡು ಇಕ್ವೇಷನ್ನ ನಾವೇನು ಮಾಡೀವಿ, ಆ್ಯಡ್ ಮಾಡೀವಿ. ಸೊ ಆ್ಯಡ್ ಮಾಡಿದ ಮೇಲೆ ನೆಕ್ಸ್ಟ್ ಟರ್ಮ್ ಏನು ಬರುತ್ತಾ, ಸೊ ಐ ಪ್ಲಸ್ ಐ ಅಂತಂದ್ರೆ 2i ವಿಚ್ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಓವರ್ 0 ಟು π/4
ದೆನ್ ಲಾಗ್ ಆಫ್, ಸೊ ಲಾಗ್ ಆಫ್ 1 ಪ್ಲಸ್ tan x 1 ಪ್ಲಸ್ tan x ಇಂಟು 2 ಡಿವೈಡೆಡ್ ಬೈ 1 ಪ್ಲಸ್ tan x. ಇಸ್ ಇಟ್ ಕ್ಲಿಯರ್? ಸೊ 1 ಪ್ಲಸ್ tan x ಇಂಟು 2 ಡಿವೈಡ್ ಬೈ 1 ಪ್ಲಸ್ tan x ಇಂಟು dx. ಸೊ ಎದಕ್ಕಪ್ಪ ಈ ಥರ ಬರುತ್ತಂದ್ರೆ ಇಲ್ಲಿ ಲಾಗ್ ಆಫ್ m ಪ್ಲಸ್ ಲಾಗ್ ಆಫ್ n ಇರೋದ್ರಿಂದ ಸೊ ವಿ ಕ್ಯಾನ್ ರೈಟ್ ಲಾಗ್ ಆಫ್ m ಇಂಟು n. ಸೊ ಏನ್ರಿ ಫಾರ್ಮುಲಾ? ಲಾಗ್ ಆಫ್ m ಪ್ಲಸ್ ಲಾಗ್ ಆಫ್ n ವಿ ಕ್ಯಾನ್ ರೈಟ್ ಲಾಗ್ ಆಫ್ m ಇಂಟು n. ಸೊ ಇವಾಗ ಇವೆರಡು ಟರ್ಮು ಈಸಿಯಾಗಿ ನಾವು ಕ್ಯಾನ್ಸಲ್ ಮಾಡ್ಬೋದು. ಸೊ ಲಾಗ್ ಆಫ್ m ಪ್ಲಸ್ ಲಾಗ್ ಆಫ್ m ಈಸ್ ಈಕ್ವಲ್ ಟು ಲಾಗ್ ಆಫ್ m ಇಂಟು n ಪ್ರಾಪರ್ಟಿನ ಅಪ್ಲೈ ಮಾಡಿಕೊಂಡು ನಾವು ಈ ಫಾರ್ಮುಲಾನ ಈ ಥರ ಬರ್ತೀವಿ. ದೆನ್ 2y ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ 0 ಟು ಪೈ ಬೈ 4 ಲಾಗ್ ಆಫ್ ಈ ಎರಡು ಟರ್ಮ್ ಕ್ಯಾನ್ಸಲ್ ಆದಮೇಲೆ ಏನು ಉಳಿತೈತೆ ರೀ? ಲಾಗ್ ಆಫ್ 2 ಇಂಟು dx ಅಷ್ಟೇ ಉಳಿತೈತಿ. ಸೊ ಎಂಡ್ ಲಾಸ್ಟ್ ಸ್ಟೆಪ್ ವಿ ನೋ ಆಲ್ರೆಡಿ ಲಾಗ್ ಆಫ್ 2 ಅನ್ನೋದು ಏನಾಗಿರುತ್ತೆ? ಕಾನ್ಸ್ಟೆಂಟ್ ಟರ್ಮ್ ಆಗಿರುತ್ತೆ. ಸೊ ಆ ಟರ್ಮ್ನ ಹೊರಗಡೆ ಹಾಕಿದ್ರೆ ಸೊ 2y ಈಸ್ ಈಕ್ವಲ್ ಟು ಲಾಗ್ ಆಫ್ 2 ಇಂಟು ಇಂಟಿಗ್ರೇಷನ್ ಓವರ್ 0 ಟು ಪೈ ಬೈ 4 ಇಂಟು dx. ಸೊ ಏನೇ ಆಗುತ್ತೆ ಇಲ್ಲಿ ಆನ್ಸರು? 2y ಈಸ್ ಈಕ್ವಲ್ ಟು ಲಾಗ್ ಆಫ್ 2. ಸೊ ಇಂಟಿಗ್ರೇಷನ್ 0 ಟು ಪೈ ಬೈ 4 ಇಂಟು dx ವ್ಯಾಲ್ಯೂ ಏನಾಗಿರುತ್ತೆ ರೀ? ಸೊ ವಿ ನೋ ಎಷ್ಟಪ್ಪ ಅಂತಂದ್ರೆ ಎಕ್ಸ್ ಆಗಿರುತ್ತೆ ರಿಸಲ್ಟು. ಸೊ ಪೈ ಬೈ 4. ಸೊ ಹಿಯರ್ 0. ಸೊ ವಿ ಗೆಟ್ 2y ಈಸ್ ಈಕ್ವಲ್ ಟು ಲಾಗ್ 2 ಇಂಟು ಎಕ್ಸ್ ಡಿಫ್ರೆನ್ಷಿಯೇಷನ್ ನಾವೇನು ಮಾಡ್ತೀವಿ ಇಲ್ಲಿ ಸಾಲ್ವ್ ಮಾಡಿದ್ಮೇಲೆ ನಾವೇನು ಮಾಡ್ತೀವಿ? ಎಕ್ಸ್ ಡಿಫ್ರೆನ್ಷಿಯೇಷನ್ನ ಇಲ್ಲಿ ಇಂಟಿಗ್ರೇಷನ್ ಎಕ್ಸದನ್ನು ಲಿಮಿಟನ್ನು ಅಪ್ಲೈ ಮಾಡಿದ್ಮೇಲೆ ನಮ್ಗೆ ಏನು ಬರುತ್ತಾ? ಪೈ ಬೈ 4 ಮೈನಸ್ 0. ಯಾಕಂದರೆ ಅಪ್ಪರ್ ಲಿಮಿಟನ್ನು ಒಂದು ಸಲ ಅಪ್ಲೈ ಮಾಡಬೇಕು, ಮೈನಸ್ ಲೋವರ್ ಲಿಮಿಟನ್ನು ಅಪ್ಲೈ ಮಾಡಬೇಕು. ಸೊ ಎರಡನ್ನೂ ಅಪ್ಲೈ ಮಾಡಿದ್ಮೇಲೆ ಪೈ ಬೈ 4 ಮೈನಸ್ 0 ವಿ ಕ್ಯಾನ್ ರೈಟ್ ಪೈ ಬೈ 4 ಆ್ಯಸ್ ಇಟ್ ಈಸ್. ಸೊ 2y ಈಸ್ ಈಕ್ವಲ್ ಟು ಲಾಗ್ ಆಫ್ 2 ಇಂಟು ಪೈ ಬೈ 4. ಸೊ ವಿ ಗೆಟ್ I ಈಸ್ ಈಕ್ವಲ್ ಟು ದ ಫೈನಲ್ ಆನ್ಸರ್ ಲಾಗ್ 2 ಇಂಟು ಪೈ ಡಿವೈಡೆಡ್ ಬೈ 8. ಸೊ ನಾವೇನು ಮಾಡ್ಬೋದು? ಈ ಥರ ಆನ್ಸರ್ನ ಸಾಲ್ವ್ ಮಾಡ್ಬೋದು. ಸೊ ಏನು ಮಾಡಿವಿ ನಾವು? ಕೊಟ್ಟಿರುವಂಥ ಈಕ್ವೇಷನ್ 1ಅನ್ನು ನಾವೇನು ಮಾಡಬೇಕು? ಸೊ tan x ಅನ್ನು ವಿ ಕ್ಯಾನ್ ರೈಟ್ ಪೈ ಬೈ 4 ಮೈನಸ್ ಎಕ್ಸ್ ಅಂತ ಬರ್ಕೋಬೇಕು. ಯೂಸಿಂಗ್ ದಿಸ್ ಫಾರ್ಮುಲಾ tan ಆಫ್ ಪೈ ಬೈ 4 ಮೈನಸ್ ಎಕ್ಸನ್ನು ಅಗೇನ್ 1 ಮೈನಸ್ tan x ಡಿವೈಡ್ ಬೈ 1 ಪ್ಲಸ್ tan x ಬರ್ಕೋಬೇಕು. ದೆನ್ ಅಗೇನ್ LCM ತೆಗಿಬೇಕು. LCM ತೆಗೆದ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕು? ಯೂಸಿಂಗ್ ಒನ್ ಪ್ರಾಪರ್ಟಿ ಲಾಗ್ ಆಫ್ m ಇಂಟು ಸೊ ಲಾಗ್ ಆಫ್ m ಪ್ಲಸ್ ಲಾಗ್ ಆಫ್ n ಅನ್ನು ನಾವು ಲಾಗ್ ಆಫ್ m ಇಂಟು n ಅಂತ ಬರ್ಕೊಂಡು ವಿತ್ ರೆಸ್ಪೆಕ್ಟ್ ಟು dx ಹಾಕಿ. ಸೊ 1 ಪ್ಲಸ್ tan x 1 ಪ್ಲಸ್ tan x ಕ್ಯಾನ್ಸಲ್ ಆದಮೇಲೆ ನಮ್ಗೆ ಏನು ಉಳಿತೈತೆ ರೀ? ಜಸ್ಟು dx ಉಳಿತೈತಿ. ಸೊ ಲಾಗ್ 2 ನಾವು ಕಾನ್ಸ್ಟೆಂಟ್ ತೆಗೆದು ವಿತ್ ರೆಸ್ಪೆಕ್ಟ್ ಟು dx ಇಲ್ಲಿ ಏನಿರುತ್ತೆ ಇಂಟಿಗ್ರೇಷನ್ ಮಾಡಿದ್ಮೇಲೆ ನಮ್ಗೇನು ಬರುತ್ತಾ? ಸೊ ಲಿಮಿಟ್ ಅಪ್ಲೈ ಮಾಡಿದ್ಮೇಲೆ ಪೈ ಬೈ 4 ಮೈನಸ್ 0. ಸೊ ವಿ ಗೆಟ್ 2ನ RHS ಮೂವ್ ಮಾಡಿದ್ರೆ ಮಲ್ಟಿಪ್ಲಿಕೇಶನ್ ಆಗಿ ಸೊ ಲಾಗ್ ಆಫ್ 2 ಇಂಟು ಪೈ ಬೈ 8. ಸೊ ಇಷ್ಟು ಸಾಲ್ವ್ ಮಾಡಿದ್ರೆ ಅಂದರೆ ನಿಮ್ಗೆ ಇಲ್ಲಿ ಆರಾಮಾಗಿ 6 ಮಾರ್ಕ್ಸ್ ಸಿಗುತ್ತೆ. ಆ್ಯಂಡ್ ಒನ್ ಮೋರ್ ಟಿಪ್ ಏನಪ್ಪ ಅಂತಂದ್ರೆ ಒಂದು ಪ್ರಾಪರ್ಟಿಗೆ ನೀವು ಅಟ್ಲೀಸ್ಟು 2ರಿಂದ 3 ಕ್ವಶನ್ಸನ್ನು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಬೇಕು. ಸೊ ಈಗ ನಾವು ಒಂದೊಂದು ಪ್ರಾಪರ್ಟಿಗೆ ಒಂದೊಂದು ಅಥವಾ ಎರಡೆರಡು ಎಕ್ಸಾಂಪಲ್ಸನ್ನು ಹೇಳಿದ್ದೀನಿ. ಸೊ ಈ ಪ್ರಾಪರ್ಟಿಗೆ ಇನ್ನೊಂದು ಇಂಪಾರ್ಟೆಂಟ್ ಎಕ್ಸಾಂಪಲ್ ಯಾವುದಪ್ಪ ಅಂತಂದ್ರೆ ಇಂಟಿಗ್ರೇಷನ್ ಓವರ್ 0 ಟು a. ಸೊ ಇಲ್ಲಿ ಏನಾಗಿರುತ್ತೆ? ರೂಟ್ ಎಕ್ಸ್ ಡಿವೈಡೆಡ್ ಬೈ ರೂಟ್ ಎಕ್ಸ್ ಪ್ಲಸ್ a ಮೈನಸ್ ರೂಟ್ ಎಕ್ಸ್ ಇಂಟು dx. ಸೊ ವಿಚ್ ಈಸ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಬ್ಲಮ್ ಅಂತ ಹೇಳ್ಬೋದು. ಯಾಕಂದ್ರೆ ಸೊ ಈ ಕ್ವಶನ್ನು ಜಾಸ್ತಿ ಟೈಮು ರಿಪೀಟ್ ಆಗಿರುತ್ತೆ. 2018 2020ರಲ್ಲಿ ಈ ಕ್ವಶನ್ ರಿಪೀಟ್ ಆಗಿರುತ್ತೆ. ಸೊ ಇದನ್ನ ಸಾಲ್ವ್ ಮಾಡಬೇಕು. ವೆರಿ ಸಿಂಪಲ್. ಸೊ ಇಲ್ಲೇನು ಮಾಡಬೇಕು? ಈ ಕೆಳಗಿರುವಂಥ ಡಿನಾಮಿನೇಟರ್ ಟರ್ಮ್ ನೋಡಿದರೆ ಗೊತ್ತಾಗ್ಬಿಡುತ್ತೆ ನಿಮಗೆ. ಸೊ ಏನು ಮಾಡಬೇಕು? ಕನ್ಸಿಡರ್ ಮಾಡಿರಿ ಈ ಕೊಟ್ಟಿರುವಂಥ ಈಕ್ವೇಷನ್ನ 1 ಅಂತ ಕನ್ಸಿಡರ್ ಮಾಡಿರಿ. ಸೆಕೆಂಡ್ ಈಕ್ವೇಷನ್ ಒಳಗೆ ಎಕ್ಸನ್ನು ಏನು ಮಾಡಿರಿ? a ಮೈನಸ್ ಎಕ್ಸ್ ಅಂತ ರಿಪ್ಲೇಸ್ ಮಾಡಿರಿ. ಎಕ್ಸನ್ನು a ಮೈನಸ್ ಎಕ್ಸ್ ಅಂತ ರಿಪ್ಲೇಸ್ ಮಾಡಿದ್ರೆ ನಿಮಗೆ ಈಕ್ವೇಷನ್ 2 ಸಿಗುತ್ತೆ. ದೆನ್ ಆ್ಯಡಿಂಗ್ ಈಕ್ವೇಷನ್ 1 ಆ್ಯಂಡ್ 2 ವಿ ಗೆಟ್ ಫೈನಲ್ ರಿಸಲ್ಟ್. ಸೊ ಎರಡು ಈಕ್ವೇಷನ್ನ ಆ್ಯಡ್ ಮಾಡಿದರೆ ನಿಮ್ಗೆ ಒಂದು ಎರಡು ಈಕ್ವೇಷನ್ನ ನ್ಯೂಮರೇಟರ್ ಡಿನಾಮಿನೇಟರ್ ಕ್ಯಾನ್ಸಲ್ ಆಗುತ್ತೆ. ಸೊ ಕ್ಯಾನ್ಸಲ್ ಆದಮೇಲೆ ದೆನ್ ಇಂಟಿಗ್ರೇಷನ್ ಮಾಡಿದ್ರಿ ಅಂದರೆ ನಿಮ್ಗೆ ಈಸಿಯಾಗಿ ಆನ್ಸರ್ ಸಿಗುತ್ತೆ. ಸೊ ನಾ ಹೇಳಿರುವಂಥ ಎರಡು ಪ್ರಾಪರ್ಟಿಗೆ ಎರಡೂ ಪ್ರಾಬ್ಲಮ್ನ ನೀವು ಸಾಲ್ವ್ ಮಾಡಿದ್ರಿ ಅಂತಂದರೆ ನೀವು ಆರಾಮಾಗಿ ಪಾರ್ಟ್ ಈ ಒಳಗೆ 6 ಮಾರ್ಕ್ಸ್ ಕ್ವಶನ್ಸನ್ನು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ಬೆಟರ್ ಆಪ್ಷನ್ ಎದಕ್ಕಪ್ಪ ಅಂತಂದ್ರೆ LPP ಏನಾಗುತ್ತೆ ರೀ, ಅಲ್ಲಿ ಫಿಸಿಬಲ್ ರೀಸನ್ನು ನೀವು ಮಿಸ್ಟೇಕ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ್ಯಂಡ್ ಸಮ್ಟೈಮ್ಸ್ ಗ್ರಾಫ್ ಹಾಕುವಾಗ ಯೂನಿಟ್ಸ್ ಮೆಜರ್ಮೆಂಟ್ ತೊಗೊಳ್ಳೋದು ಕನ್ಫ್ಯೂಸ್ ಆಗುತ್ತೆ. ಯಾಕಂದ್ರೆ ಡೆಸಿಮಲ್ ನಂಬರ್ಸ್ ಬರುವಂಥ ಚಾನ್ಸಸ್ ಇರುತ್ತೆ. ಆ್ಯಂಡ್ ಕೊಟ್ಟಿರುವಂಥ ಈಕ್ವೇಷನ್ ಒಳಗೆ ಪುಟ್ ಮಾಡಿ ಯಾವುದು ಟ್ರೂ ಯಾವುದು ಫಾಲ್ಸ್ ಅಂತ ಎಷ್ಟೋ ಜನಕ್ಕೆ ಸ್ಟೂಡೆಂಟ್ಸಿಗೆ ಕನ್ಫ್ಯೂಸ್ ಆಗುತ್ತೆ. ಸೊ ಬೆಟರ್ ನೀವು ಇಂಟಿಗ್ರೇಷನ್ ಸಾಲ್ವ್ ಮಾಡಿದ್ರಿ ಅಂದ್ರೆ ಆರಾಮಾಗಿ ಯಾವುದೇ ಪ್ರಾಬ್ಲಮ್ ಇಲ್ಲದೆ 5 ರಿಂದ 6 ಮಿನಿಟ್ ಒಳಗೆ ನೀವು ಇದನ್ನು ಈಸಿಯಾಗಿ 6 ಮಾರ್ಕ್ಸನ್ನು ತೆಗಿಬೋದು.